ಸ್ನೇಹಿತರೆ, ವೆರಿ ಗುಡ್ ಆಫ್ಟರ್ನೂನ್. ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಕಾರ್ಯಕ್ರಮ ಶುರು ಮಾಡುವಂತ ಟೈಮ್ ಆಗಿದೆ. ಹಾಗಾಗಿ ಇವತ್ತು ಯಾವ ರೆಸಿಪೀಸ್ ನಮ್ಮ ಪ್ರತಿಮಾ ನಿಮ್ಗೋಸ್ಕರ ಹೇಳ್ಕೊಡ್ತಾಳೆ ಕೇಳ್ಬಿಡೋಣ. ಅವಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಪ್ರೀತಿಯ ವೆಲ್ಕಮ್ ಪ್ರತಿಮಾಗೆ. ಹಾಯ್ ಹಾಯ್ ಹಾಯ್. ಏನೋ ಜೋರ ಜಿಂಗ್ ಅಂತ ಬಂದಿದ್ಯಾ? ಇಲ್ಲಮ್ಮ, ತುಂಬಾ ಸಿಂಪಲ್ ಆಗಿ ಬಂದಿದ್ದೀನಿ. ಆಯ್ತು, ಇವಾಗ ನಾನು ಸಿಂಪಲ್ ಆಗಿ ಹೇಳ್ಕೊಡ್ಲಾ? ಏನ್ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ಯಾ? ಗೋಲ್ಡನ್ ಬೇಬಿಕಾರ್ನ್ ಫ್ರೈ. ಗೋಲ್ಡನ್ ಬೇಬಿಕಾರ್ನ್ ಫ್ರೈ. ಸರಿಯಾಗಿ ಮಾತಾಡೋದು ಕಲಿ. ನೀನೇ ಹೇಳಿದ್ದು. ಹೇಳು. ಗೋಲ್ಡನ್ ಬೇಬಿಕಾರ್ನ್ ಫ್ರೈ ಹೇಳ್ಕೊಡ್ತೀನಿ. ಗೋಲ್ಡನ್ ಬೇಬಿಕಾರ್ನ್ ಫ್ರೈ ಏನೇನು ಬೇಕು? ಇದಕ್ಕೆ ಬೇಬಿಕಾರ್ನ್, ಮೈದಾ ಹಿಟ್ಟು, ಸೋಡಾ, ಉಪ್ಪು, ಕಾರ್ನ್ಫ್ಲೋರ್, ಅಚ್ಕಾರದ ಪುಡಿ, ಟೊಮೆಟೊ ಸಾಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಎಣ್ಣೆ. ಎಣ್ಣೆ? ಹಾ, ಎಣ್ಣೆ. ಶುರು ಮಾಡೋಣ. ಮೊದಲು ಗ್ಯಾಸ್ ಆನ್ ಮಾಡು, ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಓಕೆ. ನೆಕ್ಸ್ಟ್ ಈಗ ಎಣ್ಣೆ ಹಾಕ್ಬಿಡೋಣ ಫಸ್ಟ್. ಹಾ, ಯಾಕಂದ್ರೆ ಅದು ಎಣ್ಣೆ ಕಾಯೋಷ್ಟೊಳಗೆ ನಾವು ಹಿಟ್ ಮಿಕ್ಸ್ ಆಗಿರುತ್ತಲ್ಲ. ಡೀಪ್ ಫ್ರೈ ಅಲ್ವಾ ಇದು? ಡೀಪ್ ಫ್ರೈ. ಯೂಶಲಿ ಬಜ್ಜಿ ಬೋಂಡಗಳೆಲ್ಲ ಮಾಡ್ತೀವಲ್ಲ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯೂಶಲಿ ನಾವು ಮಾಡೋದು ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಆಗೇ ಇರ್ತಲ್ವಾ ಅಲ್ವಾ? ಬೇಬಿಕಾರ್ನ್ ಯೂಶಲಿ ನಾವು ಫ್ರೈ ಮಾಡಿದಾಗ ತಿಂದಾಗ ಅದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಕ್ರಂಚಿ ಆಗಿರುತ್ತೆ. ಸಾಕಾ? ಒಂದು ಸ್ಪೂನ್ ಕೊಡ್ತೀಯ? ಯೂಶಲಿ ಮೈದಾ ನಾವು ಕಡಲೆ ಹಿಟ್ಟಲ್ಲಿ ಕರಿಯೋದು, ಬಜ್ಜಿ ಎಲ್ಲ ಮಾಡಿದಾಗ ಕಡಲೆ ಹಿಟ್ಟಲ್ಲಿ ಕರಿತೀವಿ. ಹೌದು. ಇದನ್ನ ಮೈದಾ ಹಿಟ್ಟು ಹಾಕೊಳ್ತೀವಿ. ಏನಕ್ಕೆ? ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಎರಡು ಮಿಕ್ಸ್ ಮಾಡ್ತಿದ್ಯಾ? ಹೌದು, ಎರಡು ಮಿಕ್ಸ್ ಮಾಡ್ತಾ ಇದೀನಿ. ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ನ್ಯಾಚುರಲಿ ಅದು ಕ್ರಿಸ್ಪ್ನೆಸ್ ಬರುತ್ತದೆ. ಸೌತ್ ಇಂಡಿಯನ್ ಸ್ಟೈಲಲ್ಲಿ ಏನ್ ಮಾಡಿದಾಗ ಏನಾಗುತ್ತೆ, ಅದು ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಹಾಕೊಳ್ತೀವಿ. ಹೌದು, ಗರಿ ಗರಿ ಆಗೋಕ್ಕೋಸ್ಕರ ಇದಕ್ಕೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಸ್ವಲ್ಪ ಹಾಕ್ಬೇಕಾ? ಸ್ವಲ್ಪ ಹಾಕ್ಬೇಕು. ಈಗ ಒಂದು ಬಟ್ಲಾಗಷ್ಟು ನಾವು ಮೈದಾ ಹಿಟ್ಟು ತಗೊಂಡ್ರೆ ಒಂದ್ ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್ ಹಾಕೋಬೇಕು. ಚಿಟಿಕೆ ಸೋಡಾ ಕ್ರಿಸ್ಪ್ನೆಸ್ಗೋಸ್ಕರ. ಅಚ್ಕಾರದ ಪುಡಿ, ಈಸ್ಟರ್ನರ ಅಚ್ಕಾರದ ಪುಡಿ. ಓಕೆ. ಸ್ವಲ್ಪ, ಜಾಸ್ತಿ ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಹಿಂಗೆ ಹೇಳಿದ್ನಲ್ಲ, ಯೂಶಲ್ ಆಗಿ ನಾವು ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ. ಹೌದು, ಬಜ್ಜಿ ಬೋಂಡಾಗೆಲ್ಲ ಹಾಕಲ್ಲ. ಮತ್ತೆ ಟೊಮೆಟೊ ಸಾಸ್. ಇದಕ್ಕೆನಾ? ಅದಕ್ಕೆ ಹೇಳಿದ್ದು ಸ್ವಲ್ಪ ಡಿಫ್ರೆಂಟ್. ಕೊನೆಯಲ್ಲಿ ಕೊಡ್ತೀಯ ಅಂತ ಅನ್ಕೊಂಡ್ರೆ ಈಗಲೇ ಹಾಕೊಂಡ್ಬಿಟ್ಟೆ ನೀನು. ಇದು ಟೊಮೆಟೊ ಸಾಸ್ ಹಾಕಿದ್ದೀನಲ್ಲ, ಟೇಸ್ಟ್ ಒಂದು ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ. ಈಗ ಒಂಚೂರು ಇಟ್ಕೊಡು. ನೀರು ಇದಿಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿ. ಏನಂದ್ರೆ ತಿಕ್ ಬ್ಯಾಟರ್ ಇರ್ಬೇಕಿದು. ಹೌದಾ? ಹೌದು. ಹಿಟ್ಟು ಕಲ್ಸ್ಕೋಬೇಕಾದ್ರೆ ಚೂರೇ ನೀರ್ ಹಾಕೊಂಡು ಕಲ್ಸ್ಕೋಬೇಕಿದು. ಓಕೆ. ಯೂಶಲಿ ಏನ್ ಮಾಡ್ತಾರೆ, ಹೋಟೆಲ್ಸ್ ಅಲ್ಲಿ ಕಲರ್ ಹಾಕ್ತಾರೆ. ಕಲರ್ಸ್ ಹಾಕೋದು ಒಳ್ಳೇದಲ್ಲ, ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಕರೆಕ್ಟ್. ಸೊ ಅದ್ರ ಬದಲಿಗೆ ನಾವು ಟೊಮೆಟೊ ಸಾಸ್ ಹಾಕೊಂಡಿದೀವಿ. ಮತ್ತೆ ರುಚಿನೂ ಟೇಸ್ಟ್ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ. ಇದು ಸೋಡಾ ಹಾಕಿದಾಗ ಚೆನ್ನಾಗಿ ನೊರೆ ಬರುತ್ತೆ. ಓ, ಆಕ್ಚುಲಿ ನಮ್ಮಲ್ಲಿ ಇದು ಬೇಬಿಕಾರ್ನ್ ಬಳಕೆ ತುಂಬಾ ಕಡಿಮೆ ಇತ್ತು. ಆಚೆ ಕಡೆ ಪ್ರದೇಶಗಳಿಂದ ಬಂದಾದ್ಮೇಲಂತೂ ಈಗ ಬೇಬಿಕಾರ್ನ್ ಅವ್ರಗಳಿಗಿಂತ ಜಾಸ್ತಿ ತಿಂತೀವೋ ಏನೋ ಅನ್ಸುತ್ತೆ ಇವಾಗ, ಅಲ್ವಾ? ತುಂಬಾನೇ ಎಲ್ಲಾ ಕಡೆ ಬಳಕೆ ಮಾಡೋದು ತುಂಬಾ ಜಾಸ್ತಿ ಆಗಿದೆ ಈಗ. ಅಂಡ್ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಟೆಂಡರ್ ಆಗಿರುತ್ತಲ್ಲ. ಹೌದು. ಸೊ ಎಲ್ಲರೂ ತಿಂತಾರೆ ಅದನ್ನ, ಹಸಿದೇ ತಿಂತಾರೆ. ಹಾಗೆ ಮೊದ್ಲು ಆಕ್ಚುಲಿ ಹೇಳೋರು ಹಸು ತಿನ್ನೋದನ್ನ ನಾವು ತಿಂತಾ ಇದೀವಿ ಅನ್ನೋರು. ಕರೆಕ್ಟ್. ಸೊ ಮನೇಲಿ ಬೆಳೆಯೋರು, ನಮ್ಮ ಊರಲ್ಲಿ ಬೆಳೆಯೋರು, ಅವಾಗ ನಮ್ಮ ಅತ್ತೆ ತಗೊಂಬಂದಾಗ ಅಲ್ಲೆಲ್ಲ ಹೇಳೋರು, ಇದೇನು ಹಸು ತಿನ್ನೋದ ಮನುಷ್ಯರು ತಿಂತಾರ ಅಂತ. ಓ, ಆತರ ಇತ್ತು. ಈಗ ಇದಾಗಿದೆ ಬ್ಯಾಟರು. ಈಗೇನ್ ಮಾಡೋಣ, ಈ ಬೇಬಿಕಾರ್ನ್ ಇದೆಯಲ್ಲ, ಈ ತರ ಸ್ಲಿಟ್ ಮಾಡ್ಕೋಬೇಕು. ಎಳೆ ಬೇಬಿಕಾರ್ನೇ ತಗೋಬೇಕು. ಇದಕ್ಕೆ ತಗೊಂಡು ಅರ್ಧ ಸ್ಲಿಟ್ ಮಾಡ್ಕೊಂಡು ಇದಕ್ಕೆ ಅದ್ಬೇಕು ನೋಡಿ. ಫುಲ್ ಡೀಪ್ ಫ್ರೈ ಇದು. ಅದು ತಿಕ್ಕ ಕಲ್ಸ್ಕೊಂಡಿರೋದ್ರಿಂದ ಅದು ಸೋರಲ್ಲ, ಬಿಟ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಇದು ಪಾಲಕ್
ಸ್ಟಿಕ್ಸ್ ಅಂತ ಮಾಡ್ತಾರೆ, ಹ್ಮ್. ಪಾಲಕ್ ಬೇಬಿಕಾರ್ನ್ ಸ್ಟಿಕ್ಸ್ ಅಂತ. ಹ್ಮ್. ಏನು ಇಲ್ಲ, ಸೇಮ್ ಹಿಟ್ಟು ಪಾಲಕ್ ಸೊಪ್ಪನ್ನ ರುಬ್ಬ್ ಹಾಕೋದು ಅಷ್ಟನಾ? ಅಷ್ಟೇ. ಓ, ನಮ್ಮ ಕುಕಿಂಗ್ ಅಲ್ಲಿ ಎಷ್ಟು ಇನೋವೇಟಿವ್ ಇದೆ ಅಂತಂದ್ರೆ ಒಂದನ್ನ ಆಡ್ ಮಾಡಿದ್ರೆ ಇನ್ನೊಂದು ಟೇಸ್ಟು ಅಥವಾ ಕಲರು ಇನ್ನೇನೋ ವೇರಿ ಆಗುತ್ತೆ. ಬೇರೆ ಆಗತ್ತೆ. ಹೌದು. ಮತ್ತೇನಂದ್ರೆ ಇದು ಬೇಗ ಬೇಯುತ್ತೆ. ಬೇಬಿಕಾರ್ನ್ ಹ್ಮ್. ಎಳೆಯದಿದೆ ಅಲ್ಲ, ಹ್ಮ್. ಜಾಲರಿ ಕೊಡ್ತೀಯಾ? ಇದೇನಂದ್ರೆ ಹ್ಮ್. ಒಂದ್ ಸೈಡ್ ತಿರುಗ್ಸ್ ಹಾಕ್ಬೇಕಾದ್ರೆ ಒಂದ್ ಚೂರ್ ಬೇಯ್ಬೇಕು. ನೋಡು, ನಾನು ಗೋಲ್ಡನ್ ಕಲರ್ ಹೇಳಿದ್ನಲ್ಲ, ಹ್ಮ್. ಯಾಕಂದ್ರೆ ಈ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಕಲರ್ ತುಂಬಾ ಚೆನ್ನಾಗ್ ಬರುತ್ತೆ. ಅದ್ರ ಜೊತೆಗೆ ಟೊಮೆಟೊ ಸಾಸು ಅಂಡ್ ಖಾರದ ಪುಡಿ. ಹೌದು, ಖಾರದ ಪುಡಿ. ಸೇಮ್ ಬ್ಯಾಟರ್ಗೆ ಬೇಬಿ ಕಾರ್ನ್ ಅಲ್ಲದೆ ಬೇರೆ ಯಾವ್ದಾದ್ರು ಹಾಕೋಬಹುದಾ ವೆಜಿಟೇಬಲ್ಸ್? ಹಾಕೋಬಹುದು, ಬೇಕಾದ್ರೆ ಹಾಕೋಬಹುದು. ಮೆಣಸಿನ್ಕಾಯಲ್ಲೂ ಮಾಡ್ಕೋಬಹುದು. Same. ಸೇಮ್. ಹ್ಮ್. ಬಟ್ ಬೇಬಿಕಾರ್ನ್ ಟೇಸ್ಟ್ ಆಕ್ಚುಲಿ ಸೂಟ್ಸ್ ಇದಕ್ಕೆ. ಇದಿನ್ನೂ ಒಂಚೂರು ಹೊಂಬಣ್ಣ ಬರೋವರೆಗೂ ಕರಿಬೇಕು. ಮತ್ತೆ ಬೇಗ ಬಣ್ಣ ಬರುತ್ತೆ, ಬೇರೆದಕ್ಕಿಂತ ಬೇಗ ಬಣ್ಣ ಬರುತ್ತೆ ಇದು. ಅಲ್ವಾ? ಹಾಕಿದ ತಕ್ಷಣ ನಾನು 2 ನಿಮಿಷನೂ ಕಾದಿಲ್ಲ, ಅದು ಅಷ್ಟು ಬೇಗ ಕಲರ್ ಚೇಂಜ್ ಆಗೋಗಿದೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಇದು ಒಳಕ್ಕೂ ಬೇಯ್ಬೇಕಲ್ಲ. ಸೊ ಹಂಗಾಗಿ ಸ್ವಲ್ಪ ಆಚೆಗಡೆ ಒಂದು ಅಂದ್ರೆ ತೀರಾ ಹೈ ಫ್ಲೇಮು ಇರಬಾರ್ದು, ತೀರಾ ಲೋ ಫ್ಲೇಮು ಇರಬಾರ್ದು. ಫಸ್ಟ್ ಸ್ಟಾರ್ಟಿಂಗ್ ಹೈ ಫ್ಲೇಮ್ ಇಟ್ಬಿಟ್ಟು ಆಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕು. ಓ, ಯಾಕಂದ್ರೆ ಹೈ ಫ್ಲೇಮ್ ಇಟ್ಟಾಗ ಆಚೆಗಡೆ ಕವರ್ ಏನಿದೆಯೋ ಅದು ಫುಲ್ಲು ಚೆನ್ನಾಗಿ ಬೇಯ್ಬೇಕದು. ಓಕೆ, ಆಮೇಲೆ ತಿರುಗ್ಸ್ ಹಾಕಿದ್ರೆ ಒಳಗೂ ಬೇಯುತ್ತೆ. ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕಿಲ್ಲ ಅಂತಂದ್ರೆ ಏನಾಗುತ್ತೆ, ಒಳಗೆ ಹಸಿ ಇರುತ್ತೆ ಅದು. ಓ, ನೋಡಿ, ಇದು ಕಲರ್ ನೋಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಆಯ್ತಾ ಇದು? ಇಲ್ಲ, ಇನ್ನೊಂದು ಚೂರ್ ಆಗ್ಬೇಕು. ಇನ್ನು ಬೇಯ್ಬೇಕಾ? ಹಾ, ಬೇಯ್ಬೇಕು. ಯೂಶಲಿ ಕಲರ್ ಚೇಂಜ್ ಆಗಿದ ತಕ್ಷಣ ಆಯ್ತು ಅಂತ ಅನ್ಕೊಂಡ್ಬಿಡ್ತೀವಲ್ಲ. ಈಗೇನ್ ಮಾಡೋಣ, ಸ್ವಲ್ಪ ಸಣ್ಣ ಉರಿ ಮಾಡ್ಬಿಡೋಣ. ಯಾಕಂದ್ರೆ ಒಳಗ್ ಬೇಯ್ಬೇಕಲ್ವಾ, ಅದಕ್ಕೋಸ್ಕರ. ಓಕೆ, ಸರಿ. ನಾನೊಂದು ಬ್ರೇಕ್ ತಗೊಂಡ್ಬಂದ್ಬಿಡ್ಲ ಅಷ್ಟರಲ್ಲಿ? ಶ್ಯೂರ್. ಗೋಲ್ಡನ್ ಬೇಬಿ ಕಾರ್ನ್ ಫ್ರೈ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ನಾವೊಂದು ಪುಟಾಣಿ ಬ್ರೇಕ್ ತಗೋಬೇಕು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡುಗೆ ಕಾರ್ಯಕ್ರಮ. ಇದು ನಿಮ್ಗೆ ಇಷ್ಟವಾಗಿರುವಂತಹ ಪ್ರೀತಿಯ ಕಾರ್ಯಕ್ರಮ ಅಂತ ಗೊತ್ತು. ಸೊ ಅಷ್ಟೇ ಪ್ರೀತಿಯಿಂದ ಈಗ ನನಗೆ ಪ್ರತಿಮಾ ಗೋಲ್ಡನ್ ಫ್ರೈ ಬೇಬಿ ಕಾರ್ನ್ ಮಾಡ್ಕೊಡ್ತಾ ಇದ್ದಾಳೆ. ಹೌದು, ಯೂಶುವಲ್ ನಿನ್ ಬಜ್ಜಿ ಕಲರ್ಗಿಂತ ಇನ್ನೂ ಗೋಲ್ಡನ್ ಬ್ರೌನ್ ಜಾಸ್ತಿ ಅಲ್ಲ? ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾವು ಟೊಮೆಟೊ ಸಾಸ್ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕಿರ್ತೀವಲ್ಲ, ಸ್ವಲ್ಪ ಡಾರ್ಕಿಶ್ ಬರುತ್ತೆ ಇದು. ಕರೆಕ್ಟ್. ಆಫ್ ಮಾಡ್ಬಿಡ್ಲಾ? ಹಾ. ಮತ್ತೆ ಇನ್ನೊಂದು ಗಮನದಲ್ಲಿರ್ಬೇಕು, ಯಾವಾಗ್ಲೂ ನಾವು ಕರ್ದಿದ್ ತಿಂಡಿನ ಗ್ಯಾಸ್ ಇದು ತೆಗೆದು ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಬೇಕು. ಇಲ್ಲ ಅಂದ್ರೆ ಎಣ್ಣೆ ಕುಡಿಯತ್ತೆ. ಯಾಕಂದ್ರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ, ಹಾಗೆ ತೆಗೆದು ಬಿಡ್ತಾರೆ. ಕರೆಕ್ಟ್. ಈಗ ಇದಾಗಿದೆ. ಏನೇನು ಎಣ್ಣೆ ಇದೆಯೋ ಇದೆಲ್ಲ ಪ್ಯಾಕಪ್ ಮಾಡ್ಕೊಂಡು ನಾನು ರೈಟ್ ಅಂತೀನಿ. ತಗೊಂಡೋಗು. ನನಗೆ ನಾನು ಟ್ರಿಪ್ಗೆ ಹೋಗ್ತದೀನಿ, ಅದಕ್ಕೆ ಹಿಂಗೆ ತಗೊಂಡು ಹೋಗ್ತೀನಿ. ಹಂಗೆ ತಗೊಂಡೋಗ್ತೀಯಾ? ಹಂಗಲ್ಲ, ಈ ತಟ್ಟೆ ತಗೊಂಡು ಹಿಂಗೆ ಕವರ್ ಮಾಡ್ಕೊಂಡು ಹೋಗ್ತೀನಿ. ಕೊಡು, ಪ್ಲೇಟ್ ಕೊಡು. ದುಪ್ಪಟ್ಟ ಮೇಲಾ? ದುಪ್ಪಟ್ಟ ಜೊತೆಲಾ? ಹೇಗಾರು ಅನ್ಕೋಬಹುದು. ಸರಿ, ತಗೊಂಡೋಗಿ ನೋಡೋಣ. ನಾನು ಕೊಟ್ರನೇ ತಿನ್ನಲ್ಲ, ಏನು ಅದನ್ನ ಬೇರೆ ಬಚ್ಚಿಟ್ಕೊಂಡಿಲ್ಲ ತಿಂತೀಯ ನೀನು? ಇದು ಹೆಂಗಿದೆ ಹೇಳು, ಹೆಂಗಿದೆ ಹೇಳು? ಫಿಶ್ ಫ್ರೈ ತರ ಇದೆ. ಕಡೆ ಏನ್ ಅಂಡರ್ಸ್ಟ್ಯಾಂಡಿಂಗು, ನಿಜವಾಗ್ಲೂ ಕಡೆ ಒಪ್ಕೊಂಡ್ಯಾ? ನಿಜವಾಗ್ಲೂ ಒಪ್ಕೊಂಡೆ. ಯಾಕಂದ್ರೆ ನನ್ಗೆ ಅದೇ ಸಿಕ್ಸ್ ಸೆನ್ಸ್ ಸೇಸ್ ಅಲ್ಲ, ಕೋಇನ್ಸಿಡೆನ್ಸ್. ನೀನ್ ತಿನ್ನಲ್ವಲ್ಲ, ಅದಕ್ಕೆ ಅಲ್ಲ, ತಿಂದಿಲ್ಲ ಅಂತಂದಿದ ತಕ್ಷಣ ಬೇರೆಯವ್ರ ಆಹಾರನ ನಾನು ಯಾವತ್ತೂ ಇದ್ ಮಾಡಕ್ ಹೋಗಲ್ಲ. ಅವ್ರವ್ರ ಆಹಾರ ಅವ್ರವ್ರು ತಿಂತಾರೆ. ಹಂಗಾದ್ರೆ ಓಕೆ. ಸೊ ಗೋಲ್ಡನ್ ಬೇಬಿ ಕಾರ್ನ್ ಫ್ರೈ ಸಿದ್ಧವಾಗಿದೆ. ಲಂಚ್ ಬಾಕ್ಸ್. ಲಂಚ್ ಬಾಕ್ಸ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಗೋಲ್ಡನ್ ಬೇಬಿ ಕಾರ್ನ್ ಫ್ರೈ ರೆಡಿ. ಸಾಸ್ ಜೊತೆಲಿ ತಿನ್ನೋದಕ್ಕೆ ನಾನು ರೆಡಿ, ನನ್ನ ಲಂಚ್ ಬಾಕ್ಸ್ ರೆಡಿ. ನೀವು ಒಂದ್ಸಲ ರೀಕ್ಯಾಪ್ ನೋಡ್ಕೋಬೇಕಲ್ಲ, ಹಾಗಾದ್ರೆ ನೋಡ್ಕೊಳ್ಳಿ. ಗೋಲ್ಡನ್ ಬೇಬಿ ಕಾರ್ನ್ ಫ್ರೈ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲಿನಲ್ಲಿ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಚಿಟಿಕೆ ಸೋಡಾ, ಈಸ್ಟರ್ನ್ ಅಚ್ಚಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಸಾಸ್, ಉಪ್ಪು ಹಾಗೂ ಸ್ವಲ್ಪ ನೀರನ್ನ ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಈಗ ಉದ್ದಕ್ಕೆ ಹೆಚ್ಚಿದ ಬೇಬಿ ಕಾರ್ನ್ ಅನ್ನ ಆ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲೇ ಕರೆದರೆ ಬಿಸಿ ಬಿಸಿಯಾದ ಗೋಲ್ಡನ್ ಬೇಬಿ ಕಾರ್ನ್ ರೆಡಿ ಟು ಈಟ್. ಗೋಲ್ಡನ್ ಬೇಬಿ ಕಾರ್ನ್ ಫ್ರೈ ವಿತ್ ಸಾಸ್. ಕ್ರಿಸ್ಪಿದೆಯಾ?
ಟೇಸ್ಟ್ ಸಕ್ಕತ್ತಾಗಿದೆಮ್ಮ. ಇಷ್ಟ ಇದೆಯಾ? ಬಜ್ಜಿಗೂ ಇದಕ್ಕೂ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳಿದ್ನಲ್ವಾ ಎಂಟೈರ್ಲಿ ಡಿಫ್ರೆಂಟ್. ಅದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆಂಟ್, ತುಂಬಾ ಡಿಫ್ರೆನ್ಸ್ ಅಲ್ಲ. ಸೊ ಇದೇ ಖುಷಿಯಲ್ಲಿ ಇನ್ನೇನು ಬೇಕು? ನೀವೇನು ಸಂದೇಶ ಕೊಡ್ತೀರೋ ಅದು. ಆಹಾ, ಗೊತ್ತಿದೆ ರಾಣಿಗೆ. ಬಿಟ್ಲು ಸರಿ. ಇವಾಗ ನಾನು ನಿಮಗೆ ಕೇಸರ್ ಚೆರಿ ಸಂದೇಶ ಹೇಳ್ಕೊಡ್ತೀನಿ. ಓಕೆ, ಈಗ ಅದಕ್ಕೇನೇನು ತೊಗೊಂಡಿದ್ಯಾ? ಇದಕ್ಕೆ ಸಕ್ಕರೆ, ಸಪ್ಪೆ ಕೋವಾ, ಹಾಲಲ್ಲಿ ನೆನೆಸಿರುವಂಥ ಕೇಸರಿ, ಡೆಸಿಕೇಟೆಡ್ ಕೊಕೊನಟ್, ಪಿಸ್ತಾ, ಚೆರಿ. ಸಂದೇಶಲ್ಲಿ ಸಂದೇಶ್ ಈಗ ಮಾಡಾದ್ಮೇಲೆ ಬರ್ತಾನಂತೆ. ಹೌದಾ? ಸರಿ. ಈಗ ಸಂದೇಶು ಅಲ್ಲಿ ಅಡ್ಕೊಂಡಿದ್ದಾನೆ, ನಾನು ಮಾಡಾದ್ಮೇಲೆ ಬರ್ತಾನಂತೆ. ಓಕೆ, ಈಗ ಮಾಡಿದ್ಮಾ? ಶುರು ಮಾಡಿಬಿಡು. ಗ್ಯಾಸ್ ಆನ್ ಮಾಡು. ಒಂದು ಸ್ಪೂನು, ಒಂದು ಸ್ಪ್ಯಾಚುಲಾ ಅಷ್ಟೇ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬೇಗ ಕೊಡು, ಕೆಲಸ ಬೇಗ ಆಗ್ಬೇಕಲ್ಲಿ. ಹಿಂಗೆಲ್ಲ ಕೇಳಿದ್ರೆ ಕೊಡಲ್ಲ ತಗೋ. ಬೇಡ ಬೇಡ, ನೀ ಕೊಡಿಸಿದ್ರು ಪರವಾಗಿಲ್ಲ, ನಾನು ಕೈಯಲ್ಲೇ ಹಾಕ್ತೀನಿ. ಬೇಡಮ್ಮ, ಆಮೇಲೆ ಪಾಪ ಕೈ ಸುಟ್ಕೊಂಡು ನಾಳೆ ಬರೋಕ್ಕಾಗದೆ ಇದ್ರೆ ಕಷ್ಟ ಆಗುತ್ತೆ. ಆದಷ್ಟು ಕೋವನ ಸಪ್ಪೆ ಕೋವಾ, ಫ್ರೆಶ್ ಆಗಿರೋ ಕೋವಾ ತಗೋಬೇಕು. ಓಕೆ. ಇಲ್ಲಾಂದ್ರೆ ಹುಳಿ ಬಂದ್ರೆ ಏನಾಗುತ್ತೆ, ಕೆಲವೊಂದು ಸ್ವೀಟ್ಸ್ಗೆ ಹುಳಿ ಆಗಿರೋ ಕೋವಾ ತಗೊಂಡ್ರೆ ಒಡೆದೋಗುತ್ತೆ. ಅಂದ್ರೆ ಸ್ವೀಟ್ ಮಾಡಕ್ ಬರಲ್ಲ. ಈಗ ಜಾಮೂನ್ ಮಾಡ್ಕೊಳಕ್ ತಗೊಂಡ್ರೆ ಹುಳಿ ಆಗಿದ್ರೆ ಒಡೆದೋಗುತ್ತೆ, ಎಣ್ಣೆಗೆ ಹಾಕಿದ ತಕ್ಷಣ ಒಡೆದೋಗುತ್ತೆ. ಆದಷ್ಟು ಆಮೇಲೆ ಇವಾಗ ಈ ತರ ಸ್ವೀಟ್ಸ್ ಮಾಡ್ಬೇಕಾದ್ರೆ ಹುಳಿ ಅಂಶ ಎದ್ದು ಕಾಣುತ್ತೆ ಅವಾಗ. ಆದಷ್ಟು ಮಿಲ್ಕ್ ಪ್ರಾಡಕ್ಟ್ ನಾವು ತಗೊಳಕ್ಬೇಕಾದ್ರೆ ಫ್ರೆಶ್ ಆಗಿರ್ಬೇಕು. ಓಕೆ ಓಕೆ. ಈಗ ನಾನು ಒಂದು 1/4 kg ಕೋವಾ ತಗೊಂಡಿದ್ದೀನಿ. ಸಾಕ? ಅಷ್ಟೇ ಸಾಕು. ಇದ್ರೊಳಗೆ ಸುಮಾರಾಗುತ್ತೆ. 1/4 kg ಕೋವಾ, ಒಂದು ಅರ್ಧ ಕಪ್ ಆಗಷ್ಟು ಸಕ್ಕರೆ, ಇದೆರಡು ಮಿಕ್ಸ್ ಮಾಡಿ ಸಣ್ಣ ಮಾಡು. ಅದು ಕರ್ಗತ್ತೆಲ್ಲ ಬೇಗ ಖೋವಾ? ಕರಗುತ್ತೆ. ಮತ್ತೇನಾಗುತ್ತೆ, ಸಕ್ಕರೆ ಹಾಕಿದ್ಮೇಲೆ ನೀರಾದಂಗೆ ಆಗುತ್ತೆ. ಓಕೆ, ನೀರಾದಂಗೆ ಆಗುತ್ತೆ. ಆಮೇಲೆ ಅದು ಸ್ವಲ್ಪ ತಣಿಸ್ಬಿಟ್ಟು ಆಮೇಲೆ ಉಂಡೆ ಕಟ್ಟಕ್ಕಾಗೋದು. ನೀನ್ ಖೋವಾ ಇಂದ ಸುಮಾರು ಖಾರಗಳು ಮಾಡ್ತೀಯಾ, ಸ್ವೀಟು ಮಾಡ್ತೀಯಾ ಅಲ್ವಾ? ಎರಡಕ್ಕೂ ಯೂಸ್ ಆಗುತ್ತೆ. ಎರಡಕ್ಕೂ ಯೂಸ್ ಆಗುತ್ತೆ. ಇದು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದ್ರೆ ಇದು ನೀರಿನ ಅಂಶ ಬಿಟ್ಕೊಳುತ್ತೆ. ಅಂದ್ರೆ ಸಕ್ಕರೆ ಕರಗತ್ತಲ್ಲ, ಇದು ಸಾಫ್ಟ್ ಆಗ್ಬಿಡತ್ತೆ. ಇದೆಲ್ಲ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಹೋಗಿ ಬರೋದು ಅದೆಲ್ಲ ಏನು ಮಾಡೋಂಗಿಲ್ಲ ಅಲ್ಲ, ಯೂಶಲಿ ಇರ್ಬೇಕು. ಹೌದು, ಯೂಶಲಿ ಸ್ವೀಟ್ಸ್ ಮಾಡ್ಬೇಕಾದ್ರೆ ಆದಷ್ಟು ನಮಗೆ ಇವಾಗ ಬರ್ಫಿಗಳೆಲ್ಲ ಮಾಡೋಂಗಿದ್ರೆ ಒಲೆ ಮುಂದೆ ನಿಂತ್ಕೊಳ್ಳೇಬೇಕು. ಸ್ವೀಟ್ ಮಾಡ್ಬೇಕಾದ್ರೆ ಆದಷ್ಟು ಗಮನದಲ್ಲೇ ಇಡ್ಬೇಕಾಗುತ್ತೆ. ಬಿಟ್ಟು ಹೋಗಿ ಸೀದೋಗುತ್ತೆ, ನಮ್ಮ ತರ ಆಗ್ಬಿಡ್ರತ್ತೆ ಅದು. ನೋಡಿ, ಈಗ ಅದು ಬಿಸಿ ಆಗ್ತಾ ಆಗ್ತಾ ಆಗ್ತಾನೆ ಸಾಫ್ಟ್ ಆಗೋಕ್ ಶುರು ಆಗುತ್ತೆ. ಹೌದು, ಸಾಫ್ಟ್ ಆಗುತ್ತೆ. ಸಕ್ಕರೆ ಕರಗುತ್ತಲ್ವಾ, ಅದ್ರ ಜೊತೆಗೆ ಕರಗುತ್ತಲ್ಲ. ಹೌದು, ಕರಗುತ್ತೆ. ನೋಡು, ಇದು ಹಿಂಗ್ ಕರಗ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ಹಂತ ಬಂದ್ಮೇಲೆ ನಾವು ಹಾಲಲ್ಲಿ ನೆನೆಸಿರುವಂತ ಕೇಸರಿ ಇದನ್ನ ಹಾಕ್ಬಿಟ್ಟು ಸ್ಟರ್ ಮಾಡ್ಬೇಕು. ಯಾಕಂದ್ರೆ ಆದಷ್ಟು ಕೇಸರಿ ಬಿದ್ರೇನೆ ಅದ್ರ ಕೇಸರಿ ಸಂದೇಶ ಅಂತ ಹೇಳಿದ್ಮೇಲೆ ಕೇಸರಿ ಬೇಕೇ ಬೇಕಿದಕ್ಕೆ ಅಲ್ವಾ? ಹೌದು. ಈಗ ಇರೋದು ಟೈಮ್ ತಗೊಳುತ್ತೆ. ಕೇಸರಿ ಅದು ಹಾಲಲ್ಲಿ ನೆನ್ಸ್ಬಿಟ್ಟು ಒಂದ್ ಸ್ವಲ್ಪ ಹಾಲು ಹಾಕೊಂಡಂಗೂ ಆಯ್ತು ಅಲ್ವಾ? ಹೌದು. ಸೊ ದಿಸ್ ವಿಲ್ ಟೇಕ್ ಲಿಟಲ್ ಟೈಮ್. ಓಕೆ. ಸ್ವಲ್ಪ ದೊಡ್ಡ ಉರಿ ಮಾಡಿ. ದಪ್ಪ ಆಗ್ಬೇಕು ಅಂದ್ರೆ ಎಷ್ಟು ದಪ್ಪ ಆಗ್ಬೇಕಾಗುತ್ತೆ? ಅದು ಥಿಕ್ನೆಸ್ ಬರ್ಬೇಕು, ಚಪಾತಿ ಹಿಟ್ಟಿನ ಹದಕ್ಕೆ ಆಗ್ಬೇಕು. ಇದು ಇರೋದು ಹಿಂಗೆ, ಅದ್ ಹೆಂಗಾಗುತ್ತೆ? ಅದೇ ಇರೋದು. ಹೌದಾ? ಹೌದು. ಮತ್ತೆ ಕ್ಲೈಮ್ಯಾಕ್ಸ್ ಮೊದಲೇ ಹೇಳ್ಬಿಟ್ರೆ ಅದ್ರದ್ದು ಮಜಾ ಎಲ್ಲಿರುತ್ತೆ? ಸರಿ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರು, ನಾನು ಹೋಗ್ಬಿಟ್ಟು ಬರ್ತೀನಿ. ಕೇಸರ್ ಚೆರಿ ಸಂದೇಶ್. ಸಂದೇಶ್ ಇನ್ನು ಬರ್ತಾ ಇದ್ದಾರೆ. ಸಂದೇಶ್ ಬರೋವರೆಗೂ ನಾವು ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಮನೆ ಅಡುಗೆ ಕಾರ್ಯಕ್ರಮಕ್ಕೆ. ಈಗಂತೂ ಚೆನ್ನಾಗಿ ಕಲಸಿ 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 ಏನಮ್ಮ ಇದು ಸ್ಟವ್ ಎಲ್ಲ ಆಫ್ ಮಾಡ್ಕೊಂಡಿದ್ಯಾ? ಆ ತರ ಹಿಟ್ಟು ಕಲಿಸ್ತಾನೆ ಇದೆಯಾ? ಏನ್ ಸಮಾಚಾರ? ಇದು ನೊರೆ ಬರುತ್ತಲ್ಲ, ಚೆನ್ನಾಗಿ ನೊರೆ ಬಂದ್ಮೇಲೆ ಆರಿಸ್ಬಿಡ್ಬೇಕು ಗ್ಯಾಸು. ನೊರೆ ಬಂದ್ಮೇಲೆ? ನೊರೆ ತುಂಬಾ ಕುದಿತಾ ಇರುತ್ತಲ್ಲ, ಇವಾಗ ಮೈಸೂರು ಪಾಕ್ ಬರ್ಬೇಕಾದ್ರೆ ನೊರೆ ತೂತ್ ಬರುತ್ತಲ್ಲ, ಆ ಹದಕ್ ಬಂದಾಗ ಗ್ಯಾಸ್ ಆಫ್ ಮಾಡ್ಬಿಟ್ಟು ಒಂದು 1/4 ಗಂಟೆ ಈ ತರ ಹಿಂಗ್ ಮುಗ್ಚಬೇಕು. ಓಕೆ ಓಕೆ, ನೋಡು ಮುಗ್ಚಿದಾಗ ಈ ಹದಕ್ ಬರುತ್ತೆ. ನಾನು ನಿಜವಾಗ್ಲೂ ಆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಾಗ ಇಷ್ಟು ಗಟ್ಟಿ ಆಗತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅದೇ ಇರೋದು ಟೆಕ್ನಿಕ್. ಈಗ ಏನ್ ಮಾಡೋಣ, ಚೂರ್ ಚೂರೆ ಹೀಗೆ ಪೇಡ ತರ ಅಂಟಲ್ವದ್ ಕೈಗೆ. ನೋಡು.
ಓಕೆ ಇವಾಗ ಏನ್ ಮಾಡೋಣ, ಮಧ್ಯ ಒಂದ್ ಚೆರಿ ಹಾಕ್ಬಿಟ್ಟು ರೋಲ್ ಮಾಡ್ಬಿಟ್ಟು ಹಿಂಗ್ ರೋಲ್ ಮಾಡಿ ಡೆಸಿಕೇಟೆಡ್ ಕೊಕೊನೆಟ್ ಅಲ್ಲಿ ಉರುಳಿಸ್ಬೇಕು. ಇದೇನಂದ್ರೆ ಇಮಿಡಿಯೇಟ್ ಆಗಿ ತಿಂದ್ರೆ ಅಷ್ಟು ಚೆನ್ನಾಗಿರಲ್ಲ. ಫ್ರಿಡ್ಜ್ ಅಲ್ಲಿ ಒಂದ್ 10 ನಿಮಿಷ ಸೆಟ್ ಮಾಡಕ್ ಬಿಟ್ಟು ತಿನ್ಬೇಕಿದು. ಓಕೆ ಓಕೆ, ಯೂಶಲಿ ಬೆಂಗಾಲಿ ಸ್ವೀಟ್ ಸ್ವಲ್ಪ ಚಿಲ್ಡ್ ಆಗಿ ತಿಂದ್ರೇನೆ ಚೆನ್ನಾಗಿರೋದು ಅಲ್ವಾ? ಹೌದು. ಅದಕ್ಕೇನೋ ಅವರು ಸಿಲ್ವರ್ ಫಾಯಿಲ್ ಎಲ್ಲ ಹಾಕ್ತಾರಲ್ಲ, ಬಟ್ ಯೂಶಲಿ ಸಿಲ್ವರ್ ಫಾಯಿಲ್ ಯೂಸ್ ಮಾಡೋದು ಒಳ್ಳೇದಲ್ಲ. ಅದಕ್ಕೆ ನೀನು ಯೂಸ್ ಮಾಡ್ತಾ ಇಲ್ಲ. ನಾನ್ ಮಾಡೋದೇ ಇಲ್ಲ. ಸರಿ, ನೋಡಿ ಈ ತರ ಹಿಂಗೆ ಅಂಟೋದೇ ಇಲ್ಲ. ಈ ತರ ಮಧ್ಯದಲ್ಲಿ ಮಾಡ್ಕೊಂಡು ಒಂದ್ ಚಿಕ್ಕ ಚೆರಿ ಇಟ್ಬಿಟ್ಟು ಓಕೆ ರೋಲ್. ಡೆಸಿಕೇಟೆಡ್ ಕೋಕೋನಟ್ ಇಲ್ಲ ಅಂದವರು ಡೈರೆಕ್ಟ್ ಆಗಿ ಹಾಗೆ ಮಾಡ್ಬೋದು, ಹಾಗೇನೂ ತಿನ್ಬೋದು. ಬಟ್ ನೀವು ಹೇಳ್ದಾಗೆ ಅದನ್ನ ಡೆಸಿಕೇಟೆಡ್ ಕೋಕೋನಟ್ ಅಲ್ಲಿ ರೋಲ್ ಮಾಡಿದ್ರೆ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಚ್ ಒನ್ ಹ್ಯಾಸ್ ಇಟ್ಸ್ ಓನ್ ಫ್ಲೇವರ್ ಅಲ್ವಾ? ಕರೆಕ್ಟ್. ಹೌದು. ಒಂದ್ ಚೆರಿ ಇದು ಸೆಟ್ ಮಾಡಿದಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಓ, ಫ್ರಿಡ್ಜ್ ನಲ್ಲಿ ಇಟ್ಟಾಗ? ಹೌದು, ಫ್ರಿಡ್ಜ್ ಅಲ್ಲಿ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಸೆಟ್ ಆಗಕ್ ಬಿಡಬೇಕು. ಓಕೆ. ಫ್ರೀಜರ್ ಅಲ್ಲಿ ಇಡ್ಬೇಕಾ ಅಥವಾ ನಾರ್ಮಲ್ ಅಲ್ಲೇ ಇಟ್ರೆ ಸಾಕು. ಈಗ ಚೆರಿ ಇಡ್ತೀನಿ. ಸೊ ಕಲರ್ಫುಲ್ ಅಲ್ಲ? ಹೌದು, ಒಳಗೂ ಚೆರಿ ಇರುತ್ತೆ, ಮೇಲ್ಗಡೆನೂ ಚೆರಿ ಇರುತ್ತೆ. ಅದ್ರ ಜೊತೆಗೆ ಒಂದ್ ಕೊಂಬಿರುತ್ತೆ. ಕೊಂಬ ನಿನ್ಗ? ಅನ್ಕೋ, ಹಂಗೆ ಅನ್ಕೋ. ಹಿಂಗ್ ಒಂದಲ್ಲ 4 ಕೊಂಬಿದೆ. ಈಗ ಇರ್ಲೇಬೇಕು, ಇಷ್ಟು ಇನೋವೇಟಿವ್ ಇರ್ಬೇಕಾದ್ರೆ ಇರ್ಲೇಬೇಕಲ್ವಾ? ಓ ಹಂಗೆ. ಹೌದು, ಮತ್ತೆ ಅಫ್ಕೋರ್ಸ್ ಯೂಶಲಿ ಸಂದೇಶಗಳಲ್ಲಿ ಈ ಚೆರೀಸು ಮತ್ತೆ ಈ ಪಿಸ್ತಾಚು ಅದಿದ್ರೇನೆ ಚೆನ್ನಾಗಿರೋದು ಅಲ್ವಾ? ಸಂದೇಶ ಟಿಪ್ ಟಾಪ್ ಆಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ. ಈಗ ಹೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಹೊಡ್ಲಿಕ್ಕಲ್ಲಮ್ಮ, ಅದೇ ನಿನ್ ಹೊಟ್ಟೆಗೆ ಹಂಗೆ ತಗೋ. ಕೇಸರ್ ಸಂದೇಶ್, ಕೇಸರ್ ಚೆರಿ ಸಂದೇಶ್ ರೆಡಿ ಆಗಿದೆ. ಥ್ಯಾಂಕ್ ಯು. ನೋಡಿದ್ರಾ, ನಮ್ಮ ಸಂದೇಶ ಅಂತೂ ಫುಲ್ ಟಿಪ್ ಟಾಪ್ ಆಗಿ ಮಾಡ್ ಆಗಿ ಸೂಪರ್ ಆಗಿ ಬಂದ್ಬಿಟ್ಟಿದ್ದಾರೆ. ನೋಡಿದ ತಕ್ಷಣ ಒಂಥರ ಟೆಂಪ್ಟ್ ಆಗುತ್ತೆ ತಿನ್ಬೇಕು ಅಂತ. ನಾವು ಇಟ್ಸ್ ರೆಡಿ. ಹೇಗ್ ಮಾಡೋದು ನೋಡ್ಕೋಬೇಕಾ? ಕೇಸರ್ ಚೆರಿ ಸಂದೇಶ್ ಮಾಡುವ ವಿಧಾನ: ಮೊದಲು ಪ್ಯಾನಿನಲ್ಲಿ ಖೋವಾ, ಸಕ್ಕರೆ ಹಾಕಿ ಮೊಗಚಿ, ನಂತರ ಅದಕ್ಕೆ ಕೇಸರಿ ದಳ ಹಾಕಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಬೇಯಿಸಿ. ನೊರೆ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ 10 ನಿಮಿಷ ಚೆನ್ನಾಗಿ ಮೊಗಚಬೇಕು. ಈಗ ಕೈಗೆ ತುಪ್ಪ ಸವರಿ ತಯಾರಿಸಿದ ಖೋವವನ್ನ ಇಟ್ಟು ಸ್ವಲ್ಪ ತಟ್ಟಿ ಅದರ ಮಧ್ಯೆ ಚೆರಿಯನ್ನ ಇಟ್ಟು ರೋಲ್ ಮಾಡಿ ಡೆಸಿಕೇಟೆಡ್ ಕೋಕೋನಟ್ ಅಲ್ಲಿ ಹೊರಳಿಸಿ ಪಿಸ್ತಾ ಹಾಗೂ ಚೆರಿಯಿಂದ ಅಲಂಕರಿಸಿದರೆ ಕೇಸರ್ ಚೆರಿ ಸಂದೇಶ್ ರೆಡಿ ಟು ಸರ್ವ್. ಎಷ್ಟು ಈಸಿ ಅಲ್ವಾ? ಬಹಳನೇ ಈಸಿ, ಆದ್ರೆ ಮಾಡೋದು ಮಾತ್ರ ಸ್ವಲ್ಪ ಕಷ್ಟ, ಟೈಮ್ ಹಿಡಿಯುತ್ತೆ. ಕಷ್ಟ ಏನಿಲ್ಲ, ಟೈಮ್ ಹಿಡಿಯುತ್ತೆ. ಅದೇ ಟೈಮ್ ಹಿಡಿಯುತ್ತೆ, ಅದೇ ಕಷ್ಟ. ನಮಗೆ ಕಾಯೋದ್ ಕಷ್ಟ ಅಂದ್ರೆ. ಓ, ತಿನ್ನೋದಿಕ್ಕ? ಹೌದು. ಈಗ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಯಾಕಂದ್ರೆ ಸಿಹಿ ಯಾವಾಗ್ಲೂ ಒಂಚೂರು ಚೂರ್ ಸವಿಬೇಕಂತೆ. ಹೌದು. ಅದಕ್ಕಿಂತ ಹೆಚ್ಚಾಗಿ ನೀನು ಫ್ರಿಡ್ಜ್ ನಲ್ಲಿ ಇಟ್ಟು ಆಮೇಲೆ ತಿನ್ನು, ಚಿಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ. ಹೌದು, ಮತ್ತೆ ಗಟ್ಟಿ ಆಗುತ್ತೆ ಅವಾಗ. ಗಟ್ಟಿ ಆಗುತ್ತೆ. ಹೌದು. ಈಗ ಒಂಚೂರು ನೋಡ್ಬಿಡ್ಲಾ ಟೇಸ್ಟ್? ತಿನ್ನು. ಈಗ ಒಂಚೂರು ತಿನ್ನು, ಆಮೇಲೆ ಫ್ರಿಡ್ಜ್ ಅಲ್ಲಿ ಇಟ್ಟಾದ್ಮೇಲೆ ಒಂಚೂರು ತಿನ್ನು. ಅವಾಗ ಒಂಚೂರಲ್ಲ, ಫುಲ್ ತಿನ್ನು. ನೀನು ಆಮೇಲೆ ಕೇಳೋಂಗಿಲ್ಲ ನೀನು. ನಾನು ಕೇಳಲ್ಲಮ್ಮ. ಫಸ್ಟ್ ಸಿಹಿ ಜಾಸ್ತಿ ಇರುತ್ತೆ, ಆಮೇಲೆ ಕುಗ್ತಾ ಹೋಗುತ್ತೆ. ಹೌದು, ಕರೆಕ್ಟ್. ಆಹಾ, ಸಕ್ಕತ್ತಾಗಿ ಬಂದಿದೆ. ಥ್ಯಾಂಕ್ ಯು. ಆ ಖೋವಾ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಿದೆಯಾ ಫ್ಲೇವರ್? ಆ ಫ್ಲೇವರ್ ಸಕ್ಕತ್ತಾಗಿದೆ ನಿಜವಾಗ್ಲೂ. ಬೇಕಾದ್ರೆ ಇದಕ್ಕೆ ರೋಸ್ ಎಸೆನ್ಸ್ ಇದೆಯಲ್ಲ ಅದನ್ನು ಹಾಕೋಬಹುದು. ಅದ್ ಹಾಕಿದ್ರೆ ಇನ್ನ ಬೇರೆ ತರ ಟೇಸ್ಟ್. ಖೋವಾ ಟೇಸ್ಟ್ ಗೊತ್ತಾಗಲ್ಲ. ಗೊತ್ತಾಗೋದಿಲ್ಲ, ಪಕ್ಕಾ ಬೆಂಗಾಲಿ. ವೆರಿ ನೈಸ್. ಸೊ ಆಕ್ಚುಲಿ ಖೋವಾ ಬೇರೆ ಸ್ವೀಟ್ ಸ್ವಲ್ಪ ಹಾಕೋದು, ಅದು ಬೇರೆ ಟೇಸ್ಟ್ ಕೊಡ್ತಿತ್ತು. ಬಟ್ ನೀನ್ ಕಂಪ್ಲೀಟ್ ಖೋವಾ ಹಾಕಿ ಮಾಡಿ ಅದನ್ನ ಗಟ್ಟಿ ಮಾಡಿ ಸ್ವೀಟ್ ಮಾಡಿದ್ವಲ್ಲ, ಇದು ಈ ಖೋವಾನೇ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಎನ್ಹಾನ್ಸ್ ಮಾಡ್ತಿರೋದು ಖೋವಾನೇ, ಯಾಕಂದ್ರೆ ನಾವು 1/4 kg ಖೋವಾ ತಗೊಂಡಿದೀವಲ್ಲ. ವೆರಿ ನೈಸ್. ನೈಸ್, ಸೂಪರ್. ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ನಾಳೆ ರೆಸಿಪಿಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಓಕೆ ಮಾ, ಟೇಕ್ ಕೇರ್, ಬಾಯ್. ಗೋಲ್ಡನ್ ಬೇಬಿ ಕಾರ್ನ್ ಫ್ರೈ ಆಯ್ತು. ಅದಾದ್ಮೇಲೆ ನಮ್ ಸಂದೇಶ ಅದೇ ರೀ, ಕೇಸರ್ ಚೆರಿ ಸಂದೇಶ. ಬ್ಯೂಟಿಫುಲ್ ರೆಸಿಪೀಸ್. ಇವತ್ತು 2 ರೆಸಿಪೀಸ್ ಬೊಂಬಾಟ್. ಹಾಗಿದ್ಮೇಲೆ ನೆಕ್ಸ್ಟ್ ರೆಸಿಪೀಸ್ಗೋಸ್ಕರ ನೀವೆಲ್ಲ ಕಾಯ್ತಾ ಇದ್ದೀರಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ನೀವೆಲ್ರಿಗೂ ಗೊತ್ತಾ ಇದೆ. ಹೌದು, ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಯಾವ ಗೆಸ್ಟ್ ಇರ್ತಾರೆ ಗೊತ್ತಾ? ಗೊತ್ತಿಲ್ಲ ಅಲ್ಲ? ನನಗೂ ಗೊತ್ತಿಲ್ಲ ರೀ.
ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಒಂದು ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಸ್ವಾಗತ, ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ. ಈಗ ನನ್ನ ಜೊತೆ ಇನ್ನ 2 ರೆಸಿಪೀಸ್ ನ ಹೇಳ್ಕೊಡೋದಕ್ಕೆ ನನ್ಗೋಸ್ಕರ ಬಂದಿದ್ದಾರೆ ದಾವಣಗೆರೆ ಅವರು. ಆದ್ರೆ ಬೆಂಗಳೂರಿಗೆ ಬಂದಿದ್ದಾರೆ. ಯಾಕೆ ಏನು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇವರು ನಮ್ಮ ಶ್ರುತಿ. ಹಾಯ್ ಶ್ರುತಿ. ಹಾಯ್ ರೂಪಾ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಏನ್ರಿ ದಾವಣಗೆರೆಯಲ್ಲಿದ್ದು ಬೆಂಗಳೂರು ಹುಡುಗ ಸಿಕ್ಬಿಟ್ರಾ? ಹೆಂಗ್ ಸಿಕ್ಕಿದ್ರು ಇವರು? ಅರೇಂಜ್ ಮ್ಯಾರೇಜ್ ನಮ್ದು. ಹಾ, ಲವ್ ಕಮ್ ಅರೇಂಜ್ ಮ್ಯಾರೇಜ್. ಫಸ್ಟ್ ಅರೇಂಜ್ ಮ್ಯಾರೇಜ್ ನಮ್ದು, ಆಮೇಲೆ ಲವ್ ಕಮ್. ಯಾವ್ದೋ ಫಂಕ್ಷನ್ ಅಲ್ಲಿ ನೋಡಿ ಇಷ್ಟಪಟ್ಟು ಮನೆಯವ್ರ ಜೊತೆ ಮಾತಾಡಿ ಯಾರು ಇಷ್ಟಪಟ್ಟಿದ್ದು ಫಸ್ಟ್? ಅವರೇ ಇಷ್ಟಪಟ್ಟಿದ್ದು. ಮನೇಲಿ ಪ್ರಪೋಸ್ ಮಾಡಿದ್ರು ಅದನ್ನ. ಅವ್ರ ಅಮ್ಮನಿಂದಾನೇ ಪ್ರಪೋಸಲ್ ಬಂತು. ಹೌದಾ? ಬಿಕಾಸ್ ಸೇಮ್ ಕ್ಯಾಸ್ಟ್ ಆಗೋದ್ರಿಂದ ನಮ್ಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ಹಂಗಾರೆ ಮದ್ವೆ ಬಗ್ಗೆನೇ ನಾವು ಒಂದು ಎಪಿಸೋಡ್ ಮಾಡ್ಬೇಕು ಇವಾಗ ಡಿಸ್ಕಷನ್. ಓಕೆ, ಇಲ್ಲಿ ಅದ್ರ ಜೊತೆಗೆ ಅಡಿಗೆನೂ ಮಾಡ್ಬಿಡೋಣ. ಹೇಳಿ, ಈಗ ಫಸ್ಟ್ ಬೆಂಗಳೂರು ರೆಸಿಪಿ ಮಾಡ್ತಾ ಇದ್ದೀರಾ, ದಾವಣಗೆರೆ ರೆಸಿಪಿ ಮಾಡ್ತಾ ಇದ್ದೀರಾ? ಮೊದಲು ಬೆಂಗಳೂರು ರೆಸಿಪಿ ಮಾಡ್ತಾ ಇದ್ದೀನಿ. ಗಂಟನೂರು ಬೆಂಗಳೂರು, ಅದಕ್ಕೋಸ್ಕರ. ಯಾವ್ದು ಬೆಂಗಳೂರು? ಇವತ್ತು ಮಸಾಲೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಮಸಾಲೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿದ್ದೀರಾ? ಸರಿ, ಹಾಗಾದ್ರೆ ಮಾಮೂಲಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ತಿಂದಿರ್ತೀರಾ. ಹೌದು. ಈಗ ಸ್ಟಫ್ಡ್ ಮಸಾಲೆ ಮೆಣಸಿನ್ಕಾಯಿ ಬಜ್ಜಿನ ಹೇಳ್ಕೊಡ್ತೀನಿ. ಸ್ಟಫ್ಡ್ ಮಸಾಲಾನ ಅದು? ದಟ್ಸ್ ಫೈನ್. ಹಾಗಾದ್ರೆ ಟೈಮ್ ವೇಸ್ಟ್ ಬೇಡ, ಶುರು ಮಾಡ್ಬಿಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳನ್ನ ತಗೊಂಡಿದ್ದೀರಾ? ಮೆಣಸಿನ್ಕಾಯಿ ಬೇಕು, ಕಡಲೆ ಹಿಟ್ಟು, ಈಸ್ಟರ್ನ್ ಅಚ್ಕಾರದ ಪುಡಿ, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಜೀರಾ ಪುಡಿ, ಓಂಕಾಳು, ಹುಣಸೆ ರಸ, ಬೆಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪು. ಸರಿ, ಶುರು ಮಾಡೋಣ. ಮೊದ್ಲೇನ್ ಮಾಡ್ತೀರಾ? ಮೊದಲು ಒಂದು ಚಿಕ್ಕ ಬೌಲ್ ಕೊಡಿ. ಚಿಕ್ಕದಂದ್ರೆ ಎಷ್ಟು? ಸಾಕು. 1 ಪ್ಲೇಟ್ ಬೇಕಾ? ನೈಫ್ ಕೊಡಿ. ಇನ್ನು ಪ್ಲೇಟೇ ಕೊಟ್ಟಿಲ್ಲ ಕೈಗೆ, ನೈಫ್ ಕೇಳ್ತೀರಾ? ಈಗ ಚಾಕು ತಗೊಳ್ಳಿ. ಮನೇಲಿ ಹೀಗೇನಾ ಹಸ್ಬೆಂಡ್ ಕೈಲಿ ಕೆಲಸ ಮಾಡಿಸ್ತೀರಾ? ಇಲ್ಲ, ಅವರೇ ನನ್ನ ಹತ್ರ ಮಾಡಿಸ್ತಾರೆ. ಮೊದಲು ಈ ಮೆಣಸಿನ್ಕಾಯಿ ಒಳಗಡೆ ಬೀಜ ಎಲ್ಲ ತೆಕ್ಕೊಂಡ್ಬಿಡೋಣ. ಯಾಕಂದ್ರೆ ಇದ್ರಲ್ಲಿ ಸ್ಟಫ್ ಮಾಡ್ತೀವಲ್ಲ, ಆ ಖಾರನೇ ಸಾಕಾಗುತ್ತೆ. ಇದಾದ್ರೆ ಸ್ವಲ್ಪ ಜಾಸ್ತಿ ಖಾರ ಆಗೋಗುತ್ತೆ. ಅಂದ್ರೆ ಇದು ಖಾರ ಅಷ್ಟು ಇರೋದಿಲ್ಲ, ಸ್ವಲ್ಪ ಇರುತ್ತಲ್ವಾ? ಸ್ವಲ್ಪ ಇರುತ್ತೆ. ನಾವು ಸ್ಟಫ್ ಮಾಡೋದ್ರಿಂದ ಅದು ಇನ್ನೊಂದ್ ಸ್ವಲ್ಪ ಖಾರ ಜಾಸ್ತಿ ಆಗುತ್ತಲ್ವಾ. ಅದ್ರ ಬದಲು ಮೊದಲೇ ತಗೊಂಡ್ರೆ ತೆಗ್ದ್ಬಿಟ್ರೆ ಒಳ್ಳೇದು. ಸ್ಟಫ್ ಮಾಡ್ಬೇಕು ಅಂದ್ರೆ ಅದನ್ನ ಪೂರ್ತಿ ಕಟ್ ಮಾಡಬಾರ್ದಲ್ಲ? ಪೂರ್ತಿ ಮಾಡೋದೇನ್ ಬೇಡ, ಸ್ವಲ್ಪ ನಾವು ಸ್ಟಫಿಂಗಿಗೆ ಎಷ್ಟು ಬೇಕು ಅಷ್ಟಿದ್ರೆ ಸಾಕು. ಬಟ್ ಅದು ಕಟ್ ಮಾಡೋದು ಒಂದು ಕಲೆ, ಯಾಕಂದ್ರೆ ಬರೀ ಅಷ್ಟು ಮಾತ್ರ ಕಟ್ ಮಾಡ್ಬೇಕು ಅಲ್ಲ? ಹಸ್ಬೆಂಡ್ ಹೆಸರೇನು ಶ್ರುತಿ? ಪ್ರಭು ಅಂತ. ಓಕೆ, ಏನ್ ಮಾಡ್ತಾರ ಅವರು? ಸಾಫ್ಟ್ವೇರ್ ಇಂಜಿನಿಯರ್. ಯಾವ ಫಂಕ್ಷನ್ ಅಲ್ಲಿ ಮೀಟ್ ಮಾಡಿದ್ ನಿಮ್ಮನವರು? ಅವರು ಬೆಂಗಳೂರಲ್ಲೇ ಒಂದು ಮ್ಯಾರೇಜ್ ಅಲ್ಲಿ ಮೀಟ್ ಮಾಡಿದ್ದು. ನೀವ್ ಬಂದಿದ್ರಾ ಬೆಂಗಳೂರಿಗೆ? ನಾನು ಬಂದಿದ್ದೆ, ನನ್ನ ಕಸಿನ್ ಜೊತೆಗೆ ಬಂದಿದ್ದೆ. ಅವ್ರ ಕೊಲಿಗ್ ಆಕ್ಚುಲಿ ನನ್ನ ಫ್ರೆಂಡು, ಅವ್ರ ಕೊಲಿಗೂ ವೈಫ್. ಅವ್ರ ಕೊಲಿಗ್ ವೈಫ್ ನನ್ನ ಫ್ರೆಂಡು. ಹೌದಾ? ಸೊ ಸೇಮ್ ಕ್ಯಾಸ್ಟ್ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಅವ್ರ ಅಮ್ಮನಿಂದಾನೇ ಪ್ರಪೋಸ್ ಮಾಡ್ಸಿದ್ರು. ನೀವು ಹುಡುಗ ನೋಡಿದ್ರ ಆಗ? ನಾನು ಆಗ ನೋಡಿರ್ಲಿಲ್ಲ. ಇಲ್ಲ. ಈಗ ಅದನ್ನೆಲ್ಲ ಸೀಳ್ಬಿಟ್ಟು ಬೀಜ ಎಲ್ಲ ತೆಗೆದ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಒಂದು ಬೌಲ್ಗೆ ಈಗ ಚಟ್ನಿ ಮಾಡ್ಕೊಳ್ಳೋಣ. ಸ್ಟಫ್ ಬೇಕಲ್ವಾ, ಅದಕ್ಕೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಓಕೆ, ಚಟ್ನಿಗೆ ಮೊದಲು ಹುಣಸೆ ರಸ 1 ಸ್ಪೂನ್ ಕೊಡಿ ರೂಪ. ಹುಣಸೆ ರಸ ಹಾಕ್ಕೊಳ್ಳೋಣ ಬೌಲ್ಗೆ. ನಿಮ್ಗೆ ಎಷ್ಟು ಹುಳಿ ಬೇಕಾದ್ರೆ ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋರು ಹುಳಿ ಜಾಸ್ತಿ ಹಾಕೋಬಹುದು, ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾದ್ರೆ ಬೆಲ್ಲ ಹಾಕೋಬಹುದು. ಓಕೆ, ಯಾಕಂದ್ರೆ ಈ ಡಿಶ್ ಸ್ವಲ್ಪ ಕಟ್ಟ ಮಿಟ್ಟ ತರ ಹುಳಿ ಸಿಹಿ ಖಾರ ಎಲ್ಲ ಇರುತ್ತೆ. ಹುಣಸೆ ರಸ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೋಬೇಕಲ್ಲ? ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಳ್ಳಿ. 1 ಸ್ಪೂನ್, 2 ಸ್ಪೂನು ನೋಡೋಣ. ಇದಕ್ಕೆ ಮೊದಲು ಬೆಲ್ಲ ಹಾಕೊಳ್ಳೋಣ. ಸ್ವಲ್ಪ ಈ ರಸನ ಸ್ವಲ್ಪ ಗಟ್ಟಿಯಾಗೇ ಇರ್ಲಿ. ಇದು ತುಂಬಾ ಹುಣಸೆ ರಸ ನೀರಾಗೋದ್ ಬೇಡ, ಅಂದ್ರೆ ಸ್ಟಫ್ ಮಾಡಿದಾಗ ಅದು ಸೋರೋದಂಗಾಗುತ್ತೆ. ಅದಕ್ಕೆ ಬೆಲ್ಲ, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಅಚ್ಕಾರದ ಪುಡಿ. ಓಕೆ, ಎರಡು ಒಂದು ಹಾಫ್ ಸ್ಪೂನ್ ಹಾಕಿದ್ರೆ ಸಾಕು. ಎರಡು ಈಕ್ವಲ್ ಆಗಿ ಹಾಕೋಬೇಕಾ? ಸಾಕು. ಈಗ ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕೋಬೇಕು. ಖಾರದ ಪುಡಿ ಹಾಕೋಬಹುದು. ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾ? ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಮತ್ತೆ ಜೀರಾ ಪುಡಿನ ಆಡ್ ಮಾಡಬೇಕು. ಈಸ್ಟರ್ನ್ ಜೀರಾ ಪುಡಿನ ಆಡ್ ಮಾಡಿ. ಸರಿ, ಒಂದು ಹಾಫ್ ಸ್ಪೂನ್ ಸಾಕು ಇದು.
ನೆಕ್ಸ್ಟ್ ಉಪ್ಪು ಹಾಕೋಣ. ಟೇಸ್ಟಿಗೆ ಎಷ್ಟು ಬೇಕೋ ಉಪ್ಪು. ಹಿಟ್ಟಿಗೂ ಸ್ವಲ್ಪ ನಾವು ಕಲ್ಸ್ಕೊಂತೀವಲ್ವಾ, ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು ಹಾಕೋಬೇಕು? ಇದೊಂದು ಹಾಫ್ ಸ್ಪೂನ್ ಹಾಕಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪು. ಓಕೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಅಲ್ವಾ? ಹೌದು. ಇಷ್ಟೀಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಆಗ್ಲೇ ಹೇಳಿದ್ನಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತಿಕ್ಕಾಗಿದ್ರೆ ಇದು ಸ್ಟಫ್ ಮಾಡಕ್ ಈಸಿ ಇರುತ್ತೆ. ನೆಕ್ಸ್ಟ್ ಈ ಬಜ್ಜಿಗೆ ಇವಾಗ ಸ್ಟಫ್ ಮಾಡೋಣ ರೂಪ. ಯಾರು ಹೇಳ್ಕೊಟ್ಟಿದ್ದು, ಹೇಗ್ ಕಲ್ತ್ರಿ ಇದನ್ನ? ಇದು ನನ್ನ ಕಜಿನ್ ಸಿಸ್ಟರ್ ಇದ್ದಾಳೆ, ಸಹನಾ ಅಂತ, ಅವಳು ಹೇಳ್ಕೊಟ್ಟಿದ್ದು. ಅವ್ರ ಮನೆಗೆ ಹೋದಾಗ ಮಾಡಿದ್ಲು, ತುಂಬಾನೇ ಇಷ್ಟ ಆಯ್ತು. ನಂಗೆ ಸ್ವಲ್ಪ ಕುಕ್ಕಿಂಗ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇದೆ. ಹೌದಾ? ಹಂಗಾಗಿ ಎಲ್ಲಾರ ಸ್ವಲ್ಪ ಹೊಸ ರೆಸಿಪೀಸ್ ಟೇಸ್ಟ್ ಮಾಡಿದ್ರೆ ತಕ್ಷಣ ಮನೆಗೆ ಬಂದು ಟ್ರೈ ಮಾಡ್ಬಿಡ್ತೀನಿ. ಓಕೆ, ಈಗ ನಮ್ಮ ಪ್ರೋಗ್ರಾಮ್ ಬಗ್ಗೆ ಹಾಗಾದ್ರೆ ಹೇಳಿ, ಏನನ್ಸುತ್ತೆ? ನಿಮ್ಮ ಮನೆ ಅಡಿಗೆ ಬರಲಿ ಎಷ್ಟು ಬರುತ್ತಲ್ಲ, ಆಲ್ಮೋಸ್ಟ್ ನಾನು ಟ್ರೈ ಮಾಡಿದ್ದೀನಿ. ಮನೇಲಿ ಹಾಗೆ ಹಸ್ಬೆಂಡ್ ಮೇಲೆ ಮಾಡ್ತಾನೆ ಇರ್ತೀನಿ. ಹಸ್ಬೆಂಡ್ ಮೇಲೆ ಪ್ರಯೋಗ ಮಾಡ್ತಾನೆ ಇರ್ತಾನೆ. ಪಾಪ ಅವರು ದಪ್ಪ ಆಗಿದಾರಾ, ಸಣ್ಣ ಆಗಿದಾರಾ? ನನ್ಕಿಂತ ಸ್ವಲ್ಪ ಸಣ್ಣನೇ ಇದ್ದಾರೆ ಅನ್ಸುತ್ತೆ. ಹೌದಾ? ಹೆಂಗ್ರಿ ಸಾಧ್ಯ? ಇಷ್ಟೆಲ್ಲ ಪ್ರಯೋಗ ಮಾಡಿದ್ಮೇಲೆ ಸ್ವಲ್ಪ ದಪ್ಪ? ಅವ್ರು ತುಂಬಾ ಡೈಟ್ ಮಾಡ್ತಾರೆ, ನಾನು ಡೈಟ್ ಮಾಡಲ್ಲ ಅಷ್ಟೇ. ಹೌದಾ? ಅಷ್ಟೇ ಡಿಫ್ರೆನ್ಸ್. ಓಕೆ, ಈಗ ರೆಸಿಪೀಸ್ ಮಾಡಿದ್ಮೇಲೆ ಏನಂದ್ರು ಅವರು? ಇಲ್ಲ, ತುಂಬಾ ಇಷ್ಟಪಡ್ತಾರೆ ಅವರು. ಆಕ್ಚುಲಿ ನಾನು ಮಾಡೋದೆಲ್ಲ ಚೆನ್ನಾಗೇ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತಲ್ವಾ ಯಾವ್ದು ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಲ್ವಾ? ಆ ಥರದ್ದೇ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ. ಸರಿ, ಈಗೆಲ್ಲ ಸ್ಟಫ್ ಮಾಡ್ಕೋಬೇಕು ನೀಟಾಗಿದ್ನ. ಈಗ ನಿಮ್ದು ಜಾಯಿಂಟ್ ಫ್ಯಾಮಿಲಿನಾ ಅಥವಾ ನೀವಿಬ್ರೇ ಇದ್ದೀರಾ? ಹಾ, ನಾನು ಹಸ್ಬೆಂಡ್, ಅತ್ತೆ ಇದ್ದಾರೆ, ಬ್ರದರ್ ಇನ್ಲಾ ಇದ್ದಾರೆ, ಕೋ ಸಿಸ್ಟರ್, ನನ್ನ ಮಗ ಇದ್ದಾನೆ. ಮಗ ದಿನ ಆಯ್ತು ಮದ್ವೆ ಆಗಿ? ನಾನೆಲ್ಲೋ ಈ ಪ್ರಪೋಸಲ್ ಅದು ಇದೆಲ್ಲ ಕೇಳ್ಬಿಟ್ಟು ಇತ್ತೀಚೆಗೆ ಅಷ್ಟೇ. ಇಲ್ಲ 5 years ಆಯ್ತು, 4 ಕಂಪ್ಲೀಟ್ ಆಯ್ತು. ನನ್ನ ಮಗಂಗೆ 3.5 years. ಹೌದಾ? ನನ್ನ ಮಗ ನರ್ಸರಿಗೆ ಹೋಗ್ತಾ ಇದ್ದಾನೆ. ಏನ್ ಹೆಸರು ಮಗಂದ? ಸೋಹನ್. ಆಯ್ತಿದು ಸ್ಟಫ್ ಮಾಡಿದ್ದು. ನೆಕ್ಸ್ಟ್ ಏನ್ ಮಾಡ್ತೀರಪ್ಪ? ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ, ಕಡಲೆ ಹಿಟ್ಟನ್ನ ಕಲ್ಸ್ಕೊಳ್ಳೋಣ ಬಜ್ಜಿ ಮಾಡಕ್ಕೆ. ನೀರ್ ಕೊಡ್ಲಾ? ಅಲ್ರಿ, ಆಗ್ಲೇ 2 ಸ್ಪೂನ್ ಅಂದ ತಕ್ಷಣ ಸ್ಪೂನ್ ಕೇಳೋದೇ ಬಿಟ್ಬಿಟ್ರಲ್ಲ, ಕೊಡ್ತೀನಿ ರೀ. ಸುಮ್ಮನೆ ತಮಾಷೆ ಕೇಳ್ತಿರ್ತೀನಪ್ಪ. ಫಸ್ಟ್ ಪ್ಯಾನ್ ಇಟ್ಬಿಡಿ, ಎಣ್ಣೆ ಕಾಯಿಲಿ ಅಷ್ಟರಲ್ಲಿ. ನೀರ್ ಬೇಡವಾ? ಇಲ್ಲಿ ಇಟ್ಬಿಡ್ಲಾ ನೀರು? ಆಮೇಲೆ ಎಣ್ಣೆ ಕಾಯಿಲಿ ಅಷ್ಟರಲ್ಲಿ. ಬಿಸಿ ಬಿಸಿಯಾಗಿ ಕೊಡ್ಬೇಕಲ್ಲ ನಿಮ್ಗೆ, ರೆಡಿ ಆಗ್ತಿದ್ದಂಗೆ. ಅದಕ್ಕೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರ. ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ಅಷ್ಟು ಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕು. ಬಜ್ಜಿ ಹಿಟ್ಟು ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಓಂಕಾಳು ಡೈಜೆಷನ್ಗೋಸ್ಕರ. ಯಾಕಂದ್ರೆ ಇದು ಡೀಪ್ ಫ್ರೈ ಐಟಮ್ ಅಲ್ವಾ, ಅದಕ್ಕೆ ಓಂಕಾಳು ಹಾಕೊಂಡ್ರೆ ಡೈಜೆಷನ್ ಆಗುತ್ತೆ ಅಂತ. ಕರೆಕ್ಟ್. ಒಂದ್ ಸ್ವಲ್ಪ ಧನಿಯಾ ಪುಡಿ. ಇದಕ್ಕೆ ಧನಿಯಾ ಪುಡಿ ಹಾಕೋತೀರಾ? ಈಸ್ಟರ್ನ್ ಧನಿಯಾ ಪುಡಿ ಹಾಕೋಣ. ಸರಿ. ಇದಕ್ಕೆ ಉಪ್ಪು ಹಾಕಿದೀವಲ್ವಾ ನಾವು ಬಜ್ಜಿಗೆ, ಸ್ವಲ್ಪ ಹಾಕೊಂಡ್ರಿ. ಅದಕ್ಕೆ ನೋಡ್ಕೊಂಡು ಹಾಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕಷ್ಟೇ ನೋಡ್ಕೊಂಡು ಹಾಕೊಳ್ಳೋಣ. ಚಿಟಿಕೆ ಸೋಡಾ. ಬಜ್ಜಿ ಬೋಂಡಾಗೆಲ್ಲ ಸ್ವಲ್ಪ ಸೋಡಾ ಹಾಕ್ಬೇಕಾ? ನೀಟಾಗಿ ಉಬ್ಬುತ್ತೆ ಅಂತನಾ? ಚೆನ್ನಾಗಿ ಉಬ್ಬುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಕೊಡಿ. ಈಗ ಕೊಡ್ಲಾ? ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಳೋಣ. ಅಂದ್ರೆ ಮಾಮೂಲಿ ಬಜ್ಜಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ. ಎಣ್ಣೆ ಹಾಕ್ಬಿಡ್ಲಾ? ಎಣ್ಣೆ ಹಾಕ್ಬಿಟ್ಟು ಸಾಕಾ? ರೂಪಾಯಿ ಒಂದು ಸ್ವಲ್ಪ ನೀರು ಬೇಕು ಅನ್ಸುತ್ತೆ. ನಾನ್ ಕೊಡಲ್ಲ, ಒಂದೇ ಸಲ ಕೊಡೋದಪ್ಪ. ಅದು ಯಾಕಂದ್ರೆ ಕಲ್ಸ್ತಾ ಗೊತ್ತಾಗುತ್ತಲ್ವಾ? ನಮ್ಗೆ ಗೊತ್ತಿಲ್ಲ. ನೀವು ಈ ಕಡೆ ವಾಪಸ್ ಕೊಟ್ಮೇಲೆ ವಾಪಸ್ ಬರಲ್ಲ ಅಲ್ಲಿಗೆ.
ಸ್ವಲ್ಪ ಕೊಡಿ ಸಾಕು. ಕೊಡ್ಲಾ? ಹಾಂ ಎಕ್ಸ್ಟ್ರಾ ಬಜ್ಜಿ ಮಾಡ್ಕೊಡ್ಬೇಕು ಆಮೇಲೆ. ಓಕೆ ಓಕೆ, ಸ್ವಲ್ಪ ಹಾಕಿ. ಸಾಕಾ? ಇನ್ನೊಂದು ಸ್ವಲ್ಪ. ಸಾಕು. ಅಷ್ಟು ಗಟ್ಟಿ ಕಲ್ಸ್ಕೊಂಡ್ರೆ ಮಾತ್ರ ಹಾಂ ಹಿಡ್ಕೊಳ್ಳುತ್ತೆ ಬಜ್ಜಿಗೆ, ಇಲ್ಲಾಂದ್ರೆ ಯಾಕಂದ್ರೆ ಸಾಫ್ಟ್ ಆಗಿರೋದ್ರಿಂದ ಲೇಯರು ಹೌದು. ಬೇಗ ಜಾರುತ್ತಲ್ಲ. ಸ್ಟಫ್ ಬೇರೆ ಮಾಡಿರ್ತೀವಲ್ಲ ಅದು ಒಳಗಡೆ, ಕರೆಕ್ಟ್ ಸ್ಟಫ್ ಮಾಡಿದಾಗ ಅದು ಒಡ್ಕೊಂಡ್ಬಿಡುತ್ತೆ, ಒಂದೊಂದ್ಸಲ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಲ್ವಾ? ಅದಕ್ಕೆ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಂಡ್ಬಿಟ್ರೆ ಅದೊಂದು ಲೇಯರ್ ಫಾರ್ಮ್ ಥರ ಆಗುತ್ತೆ. ಈಗ ಇದು ಒಂದೆರಡು ತಿಂದ್ರೆ ಸಾಕು, ಹೊಟ್ಟೆ ತುಂಬೋಗ್ಬಿಡುತ್ತೆ ಅನ್ಸುತ್ತೆ. ಆರಾಮಾಗಿ. ನಾವು ಸೋಡಾ ಬೇರೆ ಹಾಕಿರ್ತೀವಲ್ವಾ, ಹೌದು. ಅದಕ್ಕೆ ಸೋಡಾ ಹಾಕೋದ್ರಿಂದ ಅದೇನಾಗುತ್ತೆ, ಸ್ವಲ್ಪ ಉಬ್ಕೊಳ್ಳುತ್ತಲ್ವಾ, ಹ್ಮ್. ಅವಾಗ ತಿನ್ನಕ್ಕೂ ಟೇಸ್ಟ್ ಆಗಿರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ. ಶ್ರುತಿ, ಈಗ ಅಲ್ಲಿ ನಿಮ್ಮ ದಾವಣಗೆರೆಯಲ್ಲಿ ಮಿರ್ಚಿ ಮಾಡ್ತಾರಲ್ಲ, ಆ ಹಿಟ್ ಕಲ್ಸ್ಕೊಳ್ಳೋದೇ ಬೇರೆ ತರನಾ? ಅದು ಅವರು ಈ ಥರ ಅಂಗಡಿಲೆಲ್ಲ ಹಿಟ್ಟು ತೊಗೊಂಬರಲ್ಲ, ಅವರೇ ಹೋಗಿ ಮಿಲ್ಲಲ್ಲಿ ಹಾಕ್ಸ್ಕೊಂಬಂದು ಪ್ರಿಪೇರ್ ಮಾಡ್ತಾರೆ. ಅವ್ರು ಮಾಮೂಲಿ ಅಂಗಡಿ ಹಿಟ್ಟೆಲ್ಲ ಯೂಸ್ ಮಾಡಲ್ಲ. ಅವರು ಕಡಲೆಬೇಳೆನ ಅವರೇ ತೊಗೊಂಡೋಗಿ ಅವ್ರಿಗೆ ಅದಕ್ಕೇನು ಇಂಗ್ರೀಡಿಯೆಂಟ್ ಇತ್ತಲ್ಲ ಅದಕ್ಕೆಲ್ಲ ಅವ್ರು ಆ್ಯಡ್ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ. ಅವರು ಒಟ್ಟಿಗೆ ಮಿಲ್ಗೆ ಹಾಕ್ಸ್ಬಿಟ್ಟು ಪುಡಿ ಮಾಡಿ ಇಟ್ಕೊತಾರೆ. ಅದು ಅವ್ರ ಅಂಗಡಿಲಿ ಸಪ್ರೇಟಾಗಿ ತೊಗೊಂಬರೋದಿಲ್ಲ ಅದನ್ನ. ಅವ್ರು ಕಡಲೆಬೇಳೆನೇ ಬೇರೆ ಪರ್ಚೇಸ್ ಮಾಡಿ ಮಾಡ್ತಾರೆ, ಹಂಗಾಗಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಅದು, ಅಲ್ವಾ? ಹೌದು. ಆಹಾ, ಜಾಲ್ರಿ ಪುಡಿ. ಶ್ರುತಿ ರೆಡಿ ಮಾಡ್ಕೊಳ್ಳಿ, ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಡ್ಬಿಡಿ. ಓಕೆ ಓಕೆ. ಮಸಾಲಾ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ. ಅದು ರೆಡಿ ಆಗಲಿ ಅಷ್ಟೆಲ್ಲ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ವೆಲ್ಕಮ್ ಬ್ಯಾಕ್, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಮನೆ ಅಡುಗೆ ಕಾರ್ಯಕ್ರಮ. ಸೊ ಮಸಾಲಾ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿದೆ ರೀ. ಅದು ಹೇಗಿದೆ ಅಂತ ಟೇಸ್ಟ್ ಮಾಡೋಂಥ ಟೈಮ್ ಕೊಟ್ಬಿಟ್ರೆ ಆಗಿದೆ ರೂಪ, ಈಗ ರೆಡಿ ಆಗಿದೆ. ಅದನ್ನ ಕಟ್ ಮಾಡ್ಕೊಂಡು ತಿನ್ಬೇಕು. ಇನ್ನೂ ಸ್ವಲ್ಪ ನಿಮಗೆ ಟೇಸ್ಟ್ ಜಾಸ್ತಿ ಬೇಕು ಅಂದರೆ ಅದು ಮಿಡ್ಲಲ್ಲಿ ಸ್ವಲ್ಪ ಆನಿಯನ್ ಮತ್ತು ಹಸಿ ಈರುಳ್ಳಿ ಹಾಕಿದ್ರೆ ಇನ್ನೂ ಕ್ರಂಚಿ ಚೆನ್ನಾಗಿ. ಹಸಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ. ಓ, ರೂಪ, ಬಿಸಿ ಬಿಸಿಯಾಗಿರೋ ಟೇಸ್ಟಿ ಮಸಾಲಾ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಟು ಈಟ್. ಥ್ಯಾಂಕ್ ಯು ಶ್ರುತಿ. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನನ್ನ ಕೈ ಕೊಟ್ಮೇಲೆ ಅವಾರ್ಡ್ ಹೇಳೋದೇ ಬೇಡ, ಟೇಸ್ಟ್ ಮಾಡ್ಬಿಡ್ತೀನಿ. ಬಿಕಾಸ್ ನನಗಂತೂ ಬಜ್ಜಿ ತಿಂದ ಅಭ್ಯಾಸ ಇದೆ, ಗೊತ್ತಿದೆ ನಮ್ ಟೇಸ್ಟ್ ಹೆಂಗಿರುತ್ತೆ ಅಂತ. ಅದನ್ನ ನೀವು ಸ್ಟಫ್ ಮಾಡಿ ಅದನ್ನ ಮಸಾಲೆ ತುಂಬಿಸಿ ಕೊಟ್ಟಿದ್ದೀರಾ, ನೋಡ್ಬಿಡೋಣ ಹೇಗಿದೆ ಅಂತ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಸ್ನೇಹಿತರು ಕಾಯ್ತಾ ಇದ್ದಾರೆ ಹೇಗ್ ಮಾಡೋದು ಅಂತ. ಇನ್ನೊಂದ್ಸಲ ರೀಕ್ಯಾಪ್ ನೋಡೋದಕ್ಕೆ. ಸ್ನೇಹಿತರೆ, ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಲ್ಲ, ಇನ್ನೊಂದ್ಸಲ ನೋಡ್ಕೊಳ್ಳಿ. ಮಸಾಲಾ ಮೆಣಸಿನ್ಕಾಯಿ ಬಜ್ಜಿ ಮಾಡುವ ವಿಧಾನ. ಮೊದಲು ಒಂದು ಬೌಲ್ಗೆ ಹುಣಸೆ ರಸ, ಬೆಲ್ಲ, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಅಚ್ಚಖಾರದ ಪುಡಿ, ಈಸ್ಟರ್ನ್ ಜೀರಿಗೆ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಬಜ್ಜಿ ಮೆಣಸಿನಕಾಯಿ ಒಳಗೆ ಸ್ಟಫ್ ಮಾಡಿ. ನಂತರ ಮಿಕ್ಸಿಂಗ್ ಬೌಲ್ಗೆ ಕಡಲೆ ಹಿಟ್ಟು, ಓಂಕಾಳು, ಈಸ್ಟರ್ನ್ ಧನಿಯಾ ಪುಡಿ, ಉಪ್ಪು, ಸೋಡಾ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಕೊಳ್ಳಿ. ಈಗ ಸ್ಟಫ್ ಮಾಡಿದ ಮೆಣಸಿನಕಾಯಿಯನ್ನು ಬಜ್ಜಿ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದು ಅದನ್ನು ಕಟ್ ಮಾಡಿ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದ ಮಸಾಲಾ ಮೆಣಸಿನಕಾಯಿ ಬಜ್ಜಿ ಸವಿಯಲು ಸಿದ್ಧ. ಮಸಾಲಾ ಮೆಣಸಿನಕಾಯಿ ಬಜ್ಜಿ ಹೇಗಿದೆ ನೋಡೋಣ. ಬಿಸಿ ಇದೆ, ಸ್ವಲ್ಪ ನಿಧಾನ. ಸ್ವಲ್ಪ ಬಿಸಿ ಇದ್ರೇನೆ ಚೆನ್ನಾಗಿರುತ್ತಲ್ಲ, ತುಂಬಾ ತಣ್ಣಗಾದ್ರೆ ಚೆನ್ನಾಗಿರಲ್ಲ. ಹೌದು. ಆಹಾ, ಸ್ವಲ್ಪ ಖಾರ ಇದೆಯಾ? ಹುಳಿ ಹುಳಿ ಖಾರ ಸಕಲ. ಅಯ್ಯೋ, ತುಂಬಾ ಚೆನ್ನಾಗಿದೆಪ್ಪ. ಫಸ್ಟ್ ಟೈಮ್ ಇದನ್ನ ತಿಂತಾ ಇರೋದು. ವೆರಿ ನೈಸ್. ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಈಗ ಸ್ನಾಕ್ಸ್ ತಿಂದ್ಬಿಟ್ಟಿದ್ದೀರಾ, ಎಷ್ಟೊಂದು ಜನ ಡೈಟ್ ಮಾಡೋರು ಇರ್ತಾರೆ, ಹೆಲ್ತ್ ಕಾನ್ಶಿಯಸ್ ಅವರು ಇರ್ತಾರೆ. ಅದಕ್ಕೆ ಅವ್ರಿಗೀಗ ಇನ್ನೊಂದು ಹೊಸ ರೆಸಿಪಿ ಹಾಗಲಕಾಯಿ ರಾಯ್ತನ ತೋರಿಸ್ತಾ ಇದ್ದೀನಿ. ಹಾಗಲಕಾಯಿ ರಾಯ್ತ ಯಾವ ಊರಿಂದಿದ್ದು? ಇದು ದಾವಣಗೆರೆ. ಒಂದು ಬೆಂಗಳೂರು, ಒಂದು ದಾವಣಗೆರೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಓಕೆ. ಅದಕ್ಕೆ ಏನೇನು ತಗೊಂಡಿದ್ದೀರಾ? ಹಾಗಲಕಾಯಿ ಬೇಕು, ಈರುಳ್ಳಿ, ಕಾಯಿ ತುರಿ, ಅರಿಶಿನ, ಉಪ್ಪು, ರಾಯ್ತಾಗೆ ಮೊಸರು, ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ರುಚಿಗೆ ಸ್ವಲ್ಪ ಸಕ್ಕರೆ, ಹುಚ್ಚೆಳ್ಳು ಪುಡಿ. ಓಕೆ. ಈಗ ಹುಚ್ಚೆಳ್ಳು ಪುಡಿ ಅಂದ್ರೆ ಬೆಂಗಳೂರಲ್ಲೂ ಸಿಗುತ್ತೆ,
ಬೆಂಗಳೂರಲ್ಲೇ ಸಿಗುತ್ತೆ, ಬಟ್ ಇದು ನಮ್ಮ ಸೈಡ್ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ಡೈಲಿ ಅಡುಗೆಗೆ ಹುಚ್ಚಳ ಪುಡಿ, ಪಲ್ಯಗೆ ಮತ್ತೆ ಕೆಲವೊಂದು ಸಾರಿಗೆ ಇದನ್ನ ಹಾಕಿ ಅವರು ಯೂಸ್ ಮಾಡ್ತಾರೆ ಡೈಲಿ. ಹೌದಾ? ಇದರಿಂದ ಟೇಸ್ಟು ಜಾಸ್ತಿ ಆಗುತ್ತೆ. ನೀವು ಜೋಳದ ರೊಟ್ಟಿ ತಿಂದೇ ಇರ್ತೀರಲ್ವಾ? ಹೌದು. ಆ ಜೋಳದ ರೊಟ್ಟಿಗೆ ಎಣ್ಗಾಯಿ ಮಾಡ್ತಾರಲ್ಲ ಬದನೆಕಾಯಿಗೆ, ಅದಕ್ಕೆ ಮಸ್ಟ್ ಅಂಡ್ ಶೂಟ್ ಇದನ್ನ ಹಾಕ್ಲೇಬೇಕು ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೀವೆಲ್ಲರೂ ತಿಂದು ದಾವಣಗೆರೆಯಲ್ಲಿ ತಿಂದಷ್ಟು ಟೇಸ್ಟ್ ಬರಲ್ಲ ಅದು. ಕರೆಕ್ಟ್. ಓಕೆ, ಶುರು ಮಾಡೋಣ. ಓಕೆ, ಏನು ಕೊಡ್ಲಿ ಫಸ್ಟ್? ಫ್ರೈಯಿಂಗ್ ಪ್ಯಾನ್ ಕೊಡಿರಪ್ಪ. ಸ್ಟವ್ ಆನ್ ಮಾಡಲಾ? ಹಾಂ, ಸ್ವಲ್ಪ ಸಿಮ್ಮಲ್ಲೇ ಇಡಿರಪ್ಪ. ಓಕೆ, ಆಮೇಲೆ ಆಗ್ಲಿಕಾಯಿನ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇದು ಸ್ವಲ್ಪ ಕಹಿ ಇರುತ್ತಲ್ವಾ, ಅದಕ್ಕೆ ಹಾಫ್ ಅನ್ ಅವರ್ ಮೊದಲೇ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ನೆನೆಯಾಗಿ ಇಟ್ಬಿಡೋಣ. ಉಪ್ಪು ಹಾಕಿ ನೆನ್ಸಕ್ಕೆ ಇಟ್ಬಿಡ್ಬೇಕು. ನೀರೇನು ಹಾಕೋದು ಆ್ಯಡ್ ಮಾಡೋದೇನು ಬೇಡ, ಜಸ್ಟ್ ಉಪ್ಪು ಹಾಕಿದ್ರೆ ಸಾಕು. ಸರಿ, ಸ್ಪೂನ್ ಕೊಡ್ಲಾ? ತುಂಬಾ ಸಣ್ಣದಾಗಿ ಹೆಚ್ಕೋಬೇಕಾ? ತುಂಬಾ ಸಣ್ಣದಾಗಿ ಹೆಚ್ಕೋಬೇಕು, ಅವಾಗ ಬಾಯಿಗೆ ಸಿಗಲ್ಲ ಅಷ್ಟಾಗಿ. ಸ್ಪ್ಯಾಚುಲಾ ಕೊಡ್ಲಾ? ಶ್ರುತಿ, ಈಗ ಹಾಗಲಕಾಯಿ ನಿಮ್ಮ ಊರಲ್ಲೂ ಸಿಗುತ್ತೆ, ನಿಮ್ಮ ಮನೇಲೂ ಬೆಳೀತಾರಲ್ವಾ? ಇಲ್ಲ, ಆ ಕಡೆ ಏನು ಬೆಳೆಯಲ್ಲ. ತರಕಾರಿಗಳು ಬೆಳೆಯಲ್ವಾ ಅಲ್ಲಿ? ಅಲ್ಲಿ ತರಕಾರಿ ಸ್ವಲ್ಪ ಕಡಿಮೆ, ಅಕ್ಕಿ ಮತ್ತೆ ಜೋಳ ಜಾಸ್ತಿ. ಅಕ್ಕಿ ಮತ್ತೆ ಜೋಳ, ಯಾಕಂದ್ರೆ ಜೋಳದ ರೊಟ್ಟಿ ದಿನಾ ಇರ್ಲೇಬೇಕಲ್ಲ. ರೊಟ್ಟಿ ಯಾವಾಗ್ಲೂ ಬೆಳಗ್ಗೆ ಮಾಡ್ತೀರಾ ಅಥವಾ ಮಧ್ಯಾಹ್ನಕ್ಕೂ ಇರುತ್ತಾ? ಹಿಂಗೆ ಯೂಶಲಿ 3 ಟೈಮ್ಸ್ ಬೇಕು ಅಲ್ಲಿ. ರೊಟ್ಟಿ ಆರ್ ಚಪಾತಿ, ಒಂದು ಆಲ್ಟರ್ನೇಟಿವ್ ಡೇಸ್ ತರ. ಒಂದಿನ ಚಪಾತಿ ಮಾಡಿದ್ರೆ ಒಂದಿನ ರೊಟ್ಟಿ. ಈ ಚಪಾತಿ ಹೇಗ್ ಮಾಡ್ತೀರಾ? ಗೋಧಿ ಹಿಟ್ಟಲ್ಲೇನಾ? ಹಾ, ಮಾಮೂಲಿ ಚಪಾತಿ. ಬಟ್ ಅದಕ್ಕೆ ಒಂದ್ 3 ತರ ಪಲ್ಯ ಇರ್ಬೇಕು. ಚಪಾತಿಗಾಗ್ಲಿ ರೊಟ್ಟಿಗಾಗ್ಲಿ ಇರ್ಲೇಬೇಕು ಕಂಪಲ್ಸರಿ. ತುಂಬಾ ರೈಸ್ ಕಡಿಮೆ ಊಟ ಮಾಡ್ತಾರೆ. ಏನಿದು ತುಂಬಾ ಕೆಂಪಗಾಗೋರ್ಗು ಹುರ್ಕೋಬೇಕಾ? ಸ್ವಲ್ಪ ಕೆಂಪಗಾಗ್ಬೇಕು, ಸ್ವಲ್ಪ ಕಹಿ ಅಂಶ ಎಲ್ಲ ಹೋಗ್ಬೇಕಲ್ವಾ. ಫ್ರೈ ಮಾಡಿದ್ರೆ ಹಾ, ಅರ್ಧ ಕಡಿಮೆ ಆಗುತ್ತೆ. ಎಣ್ಣೆ ಹಾಕ್ತೆ ಹಾಗೆ ಫ್ರೈ ಮಾಡ್ಬೇಕಾ? ಎಣ್ಣೆ ಹಾಕ್ದ್ರೂ ನಡೆಯುತ್ತೆ, ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಹೌದಾ? ಇದಾಗಿದೆ, ಇವಾಗ ಆಫ್ ಮಾಡ್ಬಿಡಿ. ರೂಪ ಒಂದು ಚಿಕ್ಕ ಬೌಲ್ ಕೊಡಿ. ಚಿಕ್ಕದಾ? ಹಾ, ಸಾಕಾ? ಹಾ, ಸಾಕು. ಸಾಕು. ಮಿಕ್ಸಿಂಗ್ ಬೌಲ್ ಕೊಡಿ ರೂಪ. ಈಗ ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಅದಕ್ಕೆಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಣ. ಮೊದಲು ಹಸಿ ಈರುಳ್ಳಿ ಹಾಕೋಣ. ಆಗ್ಲಿಕಾಯಿ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಆನಿಯನ್ ಹಾಕಿದ್ರೆ ಸಾಕು. ಹೌದಾ? ಹಾ, ಸ್ವಲ್ಪ ಜಾಸ್ತಿ ಅನ್ಸಲ್ವಾ? ಇಲ್ಲ, ಇರ್ಲಿ, ಅಷ್ಟಿರ್ಲಿ. ಯಾಕಂದ್ರೆ ಆಗ್ಲಿಕಾಯಿ ತುಂಬಾನೇ ಕಹಿ ಇರುತ್ತಲ್ವಾ. ಇದಕ್ಕೆ ಸ್ವಲ್ಪ ಕಾಯಿ ತುರಿ. ನಿಮ್ಮೂರಲ್ಲಿ ಈರುಳ್ಳಿ ಜಾಸ್ತಿ ತಿಂತೀರಲ್ಲ? ತುಂಬಾ. ಊಟದ ಜೊತೆಗೆ ಹಸಿ ಈರುಳ್ಳಿ ಕಚ್ಕೊಂಡು ತಿಂತಾರಲ್ಲ? ಹಸಿ ಈರುಳ್ಳಿ, ಸೌತೆಕಾಯಿ ಅದೆಲ್ಲ ಬೇಕೇ ಬೇಕು. ಅದು ನಾರ್ಮಲ್ ಈರುಳ್ಳಿನ ಅಥವಾ ಅದು ಬೇರೆ ಈರುಳ್ಳಿನ? ಇಲ್ಲ ಇಲ್ಲ, ನಾರ್ಮಲ್ ಈರುಳ್ಳಿನೇ ಅದು. ಹೌದಾ? ತರ ಖಾರವಾಗಿರುತ್ತಲ್ಲ? ಸ್ವಲ್ಪ ಖಾರವಾಗಿರುತ್ತೆ. ಬಟ್ ಅಲ್ಲಿ ಜನ ತುಂಬಾ, ನಮ್ಮ ಕಡೆ ಎಲ್ಲ ಖಾರ ಚೆನ್ನಾಗಿ ತಿಂತಾರೆ. ನೀವು? ನಾನು ಕಡಿಮೆನೆ. ನೀವು ಕಡಿಮೆನಾ? ಕೊತ್ತಂಬರಿ ಹಾಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ರಾಯ್ತ ಅಲ್ಲ, ಜಾಸ್ತಿನೇ ಹಾಕೊಳ್ಳೋಣ. ಹೌದು. ಇದು ಹುಚ್ಚಳ ಪುಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ಹುಚ್ಚಳ ಪುಡಿ. ಇದು ಟೇಸ್ಟ್ ಕೊಡೋದು ಜಾಸ್ತಿ. ಏನದು? ಹುಚ್ಚಳನ್ನ ಮಿಕ್ಸಿಗೆ ಹಾಕೊಂಡು? ಹುಚ್ಚಳನ್ನ ಫ್ರೈ ಮಾಡ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕೋಬೇಕು ಅಷ್ಟೇ. ಇದು ನಾರ್ಮಲ್ ಆಗಿ ಎಲ್ಲ ಸ್ವಲ್ಪ ಪಲ್ಯಗಳಿಗೆ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೇದಿದು. ಸ್ವಲ್ಪ ಶುಗರ್ ಹಾಕೊಳ್ಳೋಣ ಟೇಸ್ಟ್ಗೆ. ಓಕೆ. ಕೊನೆಗೆ ಆಗ್ಲಿಕಾಯಿ ಫ್ರೈ ಮಾಡಿರೋ ಹಾಗಲಕಾಯಿ. ಡ್ರೈ ಫ್ರೈ ಅಲ್ಲ? ಹಾ, ಡ್ರೈ ಫ್ರೈ ಮಾಡಿ. ಯೂಶಲಿ ರಾಯ್ತ ಅಂತ ಹೇಳಿದ್ರೆ ನಾವೆಲ್ಲ ಹಸಿ ಹಸಿ ಹಾಕಿ ತಿಂತೀವಿ, ಆದ್ರೆ ಹಾಗಲಕಾಯಿ ಹಸಿ ಹಾಕಿದ್ರೆ ಸ್ವಲ್ಪ ಕಹಿ ಜಾಸ್ತಿ. ಇಲ್ಲ ಇಲ್ಲ, ಹಾಗೇನು ಅನ್ಸಲ್ಲ. ತಿಂದು ನೋಡಿ, ಇವಾಗ ಗೊತ್ತಾಗುತ್ತೆ. ಮೊಸರು ಆಡ್ ಮಾಡೋಣ. ಶ್ರುತಿ, ನಾವೆಲ್ಲ ರಾಯ್ತನ ಪಲಾವ್, ಬಿರಿಯಾನಿ ಇದಕ್ಕೆ ನೆಂಚ್ಕೊಂಡು ತಿಂತೀವಿ. ಈಗ ನೀವು ಮಾಡ್ತಾ ಇರೋ ರಾಯ್ತ ನಿಮ್ ಕಡೆ ಯಾವ್ದು ಕಾಂಬಿನೇಷನ್? ಇದು ಜೋಳದ ರೊಟ್ಟಿಗೆ ಪರ್ಫೆಕ್ಟ್ ಕಾಂಬಿನೇಷನ್. ಇದು ಚಪಾತಿಗೂ ಚೆನ್ನಾಗಿರುತ್ತೆ. ನಿಜ? ಹಾ, ನೀವೆಲ್ಲ ಚಟ್ನಿ, ಪಲ್ಯ ಅದ್ರ ಜೊತೆಗೆ ಇದನ್ನು ಹೇಳಿಲ್ವಾ ನಾವು, ಒಂದು ತರ ಅಂತ ತಿನ್ನೋಣ. ಅಲ್ಲಿ 2-3 ತರ. ಇದು ಒಂದು ನೆಚ್ಕೊಳ್ಳೋಕೆ, ಇದು ಒಂದು. ಈಗ ಕೊನೆಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸ್ಪೂನ್ ಸ್ವಲ್ಪ ಹಾಕಿದ್ರೆ ಈಗ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ ರೂಪ.
ಆನ್ ಮಾಡಲ ಸ್ಟವ್? ಸ್ಟವ್ ಎಣ್ಣೆ ಕಾದಿದೆ ರೂಪ. ಈಗ ಸಾಸಿವೆ ಹಾಕೋಣ. ಒಂದು ಹಾಫ್ ಟೀ ಸ್ಪೂನ್ ಆದ್ರೆ ಸಾಕು. ರಾಯ್ತಾಗ ಸ್ವಲ್ಪ ಕಡಿಮೆನೇ ಇರಲಿ, ಕಡಿಮೆನೇ ಇರಲಿ. ಮತ್ತೆ ಈ ರಾಯ್ತಾಗೆ ಇದ್ಬಿಟ್ರೆ ಬೇರೆ ಯಾವ ಟೊಮೆಟೊ ಈ ತರ ಕುಕುಂಬರ್ ಯಾವುದು ಮಿಕ್ಸ್ ಮಾಡೋದೇನು ಬೇಡ. ಹೀಗೆ ಚೆನ್ನಾಗಿರುತ್ತೆ ಇದು. ಓ, ಇಲ್ಲಾಂದ್ರೆ ಅದು ಮತ್ತೆ ಬೇರೆ ಟೇಸ್ಟ್ ಕೊಟ್ಬಿಡುತ್ತೆ ಅಲ್ವಾ? ಅಂದ್ರೆ ಅದು ನಾರ್ಮಲ್ ರಾಯ್ತಾ ನಾವು ರೆಗ್ಯುಲರ್ ಆಗಿ ತಿಂತೀವಿ ಇಲ್ಲೆಲ್ಲ, ಈರುಳ್ಳಿ ಟೊಮೆಟೊ ಸೌತೆಕಾಯಿ, ಇದು ರೆಗ್ಯುಲರ್. ಸ್ವಲ್ಪ ಚಿಲ್ಲಿ ಎಷ್ಟು ಬೇಕು, ಖಾರ ಬೇಕಾದ್ರೆ ಖಾರ, ಇಲ್ಲಾಂದ್ರೆ ಹಾಗೂ ತಿನ್ಬೋದು. ಓಕೆ. ಈಗ ನೀವು ಹಸಿಮೆಣಸಿಕಾಯಿನ ಡೈರೆಕ್ಟ್ ಆಗಿ ಹಾಕ್ಲಿಲ್ಲ, ಅದು ಒಗ್ಗರಣೆ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ. ಕರಿಬೇವು ಸ್ವಲ್ಪ, ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಆಯ್ತಾ ಇದು? ಆಯ್ತು. ರೂಪಾಯಿ ರೆಡಿ ಆಗಿದೆ. ಸರ್ವಿಂಗ್ ಪ್ಲೇಟ್ ಕೊಡಿ. ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಈಗ ಸರ್ವಿಂಗ್ ಪ್ಲೇಟ್ಗೆ. ಆಗ್ಲಿಕಾಯಿ ಶುಗರ್ ಕೂಡ ತುಂಬಾ ಒಳ್ಳೇದಿದು. ಹೌದು ಅಲ್ವಾ? ಈರುಳ್ಳಿ ಸ್ಪೆಷಾಲಿಟಿ ದಾವಣಗೆರೆ ಅಲ್ಲ? ಹೆಚ್ಚಿದಾದ್ರೂ ತಿನ್ಬಹುದು ಅಥವಾ ಹಾಗೆ ತಿನ್ಬಹುದು. ರೂಪ, ಈಗ ಟೇಸ್ಟಿ ಆಗಿರುವ ಆಗ್ಲಿಕಾಯಿ ರಾಯ್ತಾ ರೆಡಿ. ಥ್ಯಾಂಕ್ ಯು ಶ್ರುತಿ. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಡೆಫಿನೆಟ್ಲಿ. ಶ್ರುತಿ ಅವರು ದಾವಣಗೆರೆ ಸ್ಪೆಷಲ್ ರೆಸಿಪಿ ಹಾಗಲಕಾಯಿ ರಾಯ್ತಾ ಮಾಡ್ಕೊಟ್ಟಿದ್ದಾರೆ. ಎಷ್ಟು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ. ಅಂಡ್ ಸಿಂಪಲ್ ರೆಸಿಪಿ ರೀ, ಹೆಲ್ದಿ ಕೂಡ. ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ರಿಕ್ಯಾಪ್ ನೋಡಿ. ಹಾಗಲಕಾಯಿ ರಾಯ್ತಾ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಸಣ್ಣಗೆ ಹೆಚ್ಚಿದ ಹಾಗಲಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಅದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಜೊತೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುಚ್ಚೆಳ್ಳು ಪುಡಿ, ಸಕ್ಕರೆ, ಫ್ರೈ ಮಾಡಿದ ಹಾಗಲಕಾಯಿ, ಮೊಸರು ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಗೆ ಸಾಸಿವೆ ಒಗ್ಗರಣೆ ಕೊಟ್ಟರೆ ಜೋಳದ ರೊಟ್ಟಿ ಜೊತೆ ಹಾಗಲಕಾಯಿ ರಾಯ್ತಾ ಸವಿಯಲು ಸಿದ್ಧ. ಹಾಗಲಕಾಯಿ ರಾಯ್ತಾ ಟೇಸ್ಟ್ ಮಾಡಬೇಡ. ಕಹಿ ಇದ್ರು ಹಾಗಲಕಾಯಿ ನಂಗೆ ತುಂಬಾ ಇಷ್ಟ. ಹಾಗಲಕಾಯಿ ಗೊಜ್ಜು ಎಲ್ಲ ಫಸ್ಟ್ ಟೈಮ್ ರಾಯ್ತಾ ತಿಂತಾ ಇದ್ದೀನಿ. ಹಾಗೆ ತಿನ್ನಕ್ಕೆ ಸ್ವಲ್ಪ ಕಹಿ ಅನ್ಸ್ಬೋದು, ಬಟ್ ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂದ್ರೆ ಏನು ಅನ್ಸಲ್ಲ. ತಿನ್ನೋಕ್ಕಿಂತ ಮುಂಚೆನೆ ಕಹಿ ಅಂತೀರಪ್ಪ. ನೋಡೋಣ. ಚೆನ್ನಾಗಿದೆ, ಅಷ್ಟು ಕಹಿ ಇಲ್ಲ ರೀ. ಅದೇ ಹೇಳಿದ್ವಲ್ಲ, ನಾವು ಫ್ರೈ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಹಂಗಾಗಿ ಕಹಿ ಎಲ್ಲ ಅದರಲ್ಲೇ ಅರ್ಧ ಹೊಟ್ಟೋಗಿರುತ್ತೆ. ಹೌದು. ಅಂಡ್ ಆ ಮೊಸರು ಈರುಳ್ಳಿ ಎಲ್ಲ ಜೊತೆ ಕಾಂಬಿನೇಷನ್ ಆಗ್ಬಿಟ್ರೆ ಕಹಿ ಎಲ್ಲ ಒಂದ್ ಕಡೆ ಮರೆಸ್ಬಿಡುತ್ತೆ. ಹೌದು, ಫ್ಯಾಂಟಾಸ್ಟಿಕ್. ಫಸ್ಟ್ ಟೈಮ್ ನಾನು ಹಾಗಲಕಾಯಿ ರಾಯ್ತಾ ತಿಂದಿದ್ದು. ಅಂಡ್ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ. ಶ್ರುತಿ, ನಂಗೆ ನಿಜ ಖುಷಿ ಆಯ್ತು. ಎಷ್ಟು ಖುಷಿಯಿಂದ ನಗ್ನಗ್ತಾ ರೆಸಿಪೀಸ್ನ ಮಾಡ್ಕೊಟ್ರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನಾನು ತುಂಬ ದಿನದಿಂದ ಕುಕ್ಕರಿ ಶೋಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಿಮ್ಮ ಮನೆ ಅಡುಗೆ ಒಳಗೆ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಬೇಗ ಆಪರ್ಚುನಿಟಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನನಗೆ ಸುವರ್ಣದಿಂದ ಕಾಲ್ ಬಂದಾಗ ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಟು ಸುವರ್ಣ, ಥ್ಯಾಂಕ್ಸ್ ಟು ಮನೆ ಅಡುಗೆ. ಥ್ಯಾಂಕ್ ಯು ಶ್ರುತಿ. ನಿಮಗೋಸ್ಕರ ನಮ್ಮ ಕಡೆಯಿಂದ ಪ್ರೀತಿಯಿಂದ ಬ್ಯೂಟಿಫುಲ್ ಫ್ಲಾಸ್. ಥ್ಯಾಂಕ್ ಯು ರೂಪಾ. ಥ್ಯಾಂಕ್ ಯು. ಬಾಯ್. ಸ್ನೇಹಿತರೆ, ಇವತ್ತಿನ 4 ರೆಸಿಪೀಸ್, ಪ್ರತಿಮಾ ಅವರ 2 ರೆಸಿಪೀಸ್ ಜೊತೆಗೆ ಇವ್ರು ಮಾಡಿದಂಥ ದಾವಣಗೆರೆ ಬೆಂಗಳೂರು ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿರ್ಬೇಕಲ್ಲ? ಡೆಫಿನೆಟ್ಲಿ ಇಷ್ಟ ಆಗೇ ಆಗುತ್ತೆ. ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಖಂಡಿತ ಪತ್ರ ಬರೆದು ತಿಳಿಸಿ. ಜೊತೆಗೆ ನೀವು ಮಾಡಬೇಕಾಗಿರುವಂಥ ರೆಸಿಪಿ ಡೀಟೇಲ್ ಫೋಟೋ ಕಳಿಸಿದ್ರೆ ನೀವು ಕೂಡ ಇಲ್ಲಿ ಬಂದು ನಮ್ಮ ಜೊತೆ ಅಡುಗೆ ಮಾಡಬಹುದು, ಹಾಗೆ ಹೇಳ್ಕೊಡ್ಬೋದು. ರೈಟ್? ನಮ್ಮ ವಿಳಾಸ ಗೊತ್ತಿದೆಯಾ? ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ. ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು,
ಬೆಂಗಳೂರು 560085. ಸರಿ, ಹಾಗಾದ್ರೆ ನಾನೀಗ ಹೊರಡ್ತಾ ಇದ್ದೀನಿ. ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಟೇಕ್ ಕೇರ್, ಯು ಆ್ಯಂಡ್ ಬಾಯ್.